चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂಧದಲ್ಲಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಭಗವಂತ ಸಮನಿದ್ದಾನೆ, ವಿಷಮನಲ್ಲ ಅನ್ನುವ ತತ್ವವನ್ನು ಉಪದೇಶ ಮಾಡ್ತಾರೆ. ಭಗವಂತನಲ್ಲಿ ವೈಷಮ್ಯ ದೋಷ ಇಲ್ಲ, ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್ ಅಂತ ಒಂದು ವೇದಾಂತ ಸೂತ್ರ. ವೈಷಮ್ಯ ಹಾಗೂ ನಿಷ್ಕರುಣತೆ ಪರಮಾತ್ಮನಲ್ಲಿಲ್ಲ. ಅವನು ದೋಷ ದೂರ. ಈ ವಿಷಯವನ್ನು ಸಮರ್ಥನೆ ಮಾಡ್ತಾರೆ, ತಿಳುವಳಿಕೆ ಕೊಡ್ತಾರೆ ಇದರ ಬಗ್ಗೆ. ಅವರು ಕೊಡೋ ಉದಾಹರಣೆಗಳು ಬಹಳ ಅದ್ಭುತವಾದ ಉದಾಹರಣೆ. ಮೇಲ್ನೋಟಕ್ಕೆ ಭಗವಂತನ ಬಗ್ಗೆ ವೈಷಮ್ಯ ಇದೆ ಅಂತ ತಿಳಿಲಿಕ್ಕೆ ಬೇರೆ ಬೇರೆ ಕಥೆಗಳು ನಮಗೆ ಕಂಡುಬರ್ತವೆ. ಇಂದ್ರನಿಗೋಸ್ಕರ ಅಸುರರನ್ನು ಸಂಹಾರ ಮಾಡಿದ ಅಂತ ಕಥೆ ಬರ್ತದೆ. ಇಂದ್ರನ ಮೇಲೆ ಪ್ರೀತಿ ತೋರಿಸಿ ಅಸುರರನ್ನು ಸಂಹಾರ ಮಾಡಿದ ಅಂದಾಗ ವೈಷಮ್ಯ ಬರಲಿಲ್ವೇ? ಇವತ್ತೆಲ್ಲರೂ ಮಾಡೋ ಪ್ರಶ್ನೆಯೂ ಅದನ್ನೇ. ನೋಡಿ, ನಾವೆಲ್ಲ ದೇವರ ಮಕ್ಕಳು. ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಒಬ್ಬರನ್ನ ಶ್ರೀಮಂತರನ್ನು ಒಬ್ಬರನ್ನ ಬಡವರನ್ನ ಯಾಕೆ ಮಾಡಬೇಕಿತ್ತು? ದೇವರ ಸೃಷ್ಟಿಯಲ್ಲಿ ಬಂದವರೆಲ್ಲರೂ ಸಮಾನವಾಗಿರಬೇಕಲ್ಲ. ಅವರಿಗೊಂದು ರೀತಿ, ಇವನಿಗೊಂದು ರೀತಿ, ಮತ್ತೊಬ್ಬನಿಗೆ ಮಗದೊಂದು ರೀತಿ, ಹೀಗೆ ಯಾಕೆ ಮಾಡಬೇಕು? ಇದೆಲ್ಲ ದೇವರಲ್ಲಿ ವೈಷಮ್ಯ ಕಂಡು ಬರ್ತದೆ ಅಂತ ಕೆಲವರು ಪ್ರಶ್ನೆ. ಇದಕ್ಕೆ ಉತ್ತರ ಕಂಡುಕೊಳ್ಬೇಕಾದ್ರೆ ಏನು ಮಾಡಬೇಕು? ಶಾಸ್ತ್ರಗಳು ಬಹಳ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತವೆ. ಒಂದು ದಿನ ಉಪವಾಸ ಮಾಡಲಿಲ್ಲ, ವ್ರತ ಮಾಡಲಿಲ್ಲ, ದೇವರ ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕಲಿಲ್ಲ, ಆದರೆ ಲೌಕಿಕವಾಗಿ ಮಾತ್ರ ಬಹಳ ಶ್ರೀಮಂತರಾಗಿರ್ತಾರೆ. ಏನು ಶ್ರೀಮಂತಿಕೆ, ಎಷ್ಟು ಅವರ ಮನೆಯೊಳಗೆ ವಾಹನಗಳು, ಅವರ ಸಂಪತ್ತೇನು ಕಣ್ಣು ಕುಕ್ಕೋ ಹಾಗಾಗಿರ್ತದೆ. ಕೆಲವರಿಗೆ ಎಲ್ಲ ಮಾಡ್ತಾ ಇರ್ತಾರೆ ದೇವರ ಬಗ್ಗೆ. ದೇವಸ್ಥಾನ, ತೀರ್ಥ, ಕ್ಷೇತ್ರ, ಪುರಾಣ, ವ್ರತ, ನಿಯಮ ಎಲ್ಲ ಮಾಡ್ತಿರ್ತಾರೆ. ಆದರೆ ಅವರಿಗೆ ಮಾತ್ರ ಯಾವುದರಿಂದ ಏಳಿಗೆ ಇರಲ್ಲ.
ಶ್ರೀಮಂತಿಕೆ ಇಲ್ಲ, ಒಳ್ಳೆಯ ಕೆಲಸ ಇಲ್ಲ, ಸರಿಯಾದ ವ್ಯವಸ್ಥೆಗಳು ಕಂಡು ಬರ್ತಾ ಇಲ್ಲ. ಇದೆಲ್ಲ ಪರಿಸ್ಥಿತಿಗಳನ್ನು ನೋಡ್ತೇವೆ. ಭಗವಂತನೇ ಸೃಷ್ಟಿ ಮಾಡಿದ ಇಬ್ಬರಲ್ಲಿ ಒಬ್ಬನು ಶ್ರೀಮಂತನಾದು ಇವನೊಬ್ಬನು ಆಗದೇ ಇದ್ದಾಗ ವೈಷಮ್ಯ ದೇವರಿಗೆ ಹೇಳಬೇಕಾ, ಇನ್ಯಾರಿಗೆ ಹೇಳಬೇಕು? ಇದೆಲ್ಲ ಪ್ರಶ್ನೆಗಳು ಬಂದೇ ಬರ್ತದೆ ನಮಗೆ. ಶಾಸ್ತ್ರ ಅದಕ್ಕೆ ತಿಳುವಳಿಕೆ ಕೊಡುವಾಗ ಸ್ಪಷ್ಟಪಡಿಸ್ತದೆ, ಯಾವ ಕಾರಣಕ್ಕೂ ದೇವರನ್ನು ವಿಷಮ ಅಂತ ತಿಳಿಬೇಡ. ನಮ್ಮನ್ನು ವಿಷಮರನ್ನಾಗಿ ಮಾಡಿ ಒಬ್ರಿಗೊಂದು ಮಾಡಿ ಭಗವಂತನಿಗೆ ಆಗಬೇಕಾದ ಲಾಭ ಏನಿಲ್ಲ. ವೈಷಮ್ಯ ಯಾರು ಮಾಡ್ತಾರೆ? ಲೋಕದಲ್ಲಿ ವೈಷಮ್ಯ ಮಾಡೋದ್ರ ಹಿನ್ನೆಲೆ ಏನು? ಲಾಭಾಂಶ ಜಾಸ್ತಿ ಬರ್ತದೆ ಎಂದಾಗಲೇ ಮಾಡೋದಂತೆ. ತಮ್ಮಲ್ಲಿ ಒಂದು ಕೊರತೆ ಇದೆ, ಆ ಕೊರತೆಯನ್ನು ಸಹಜವಾಗಿ ನೀಗಿಸ್ಕೊಳ್ಳಿಕ್ಕಾಗಲ್ಲ, ಪೂರ್ಣ ಮಾಡಿಕೊಳ್ಳಿಕ್ಕಾಗಲ್ಲ. ನ್ಯೂನತೆಯನ್ನು, ಆ ನ್ಯೂನತೆಯನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅಂದರೆ, ಒಬ್ಬನಿಗೆ ಕೆಲಸ ಕೊಡಿಸಿ ಇನ್ನೊಬ್ಬನಿಗೆ ಕೊಡಿಸದೇ ಹೋದರೆ ಇವನಿಂದ ಲಾಭ ಆಗಿ ಅವನಿಂದ ಏನೂ ಲಾಭ ಇಲ್ಲ ಅಂದಾಗ ಇವನಿಗೆ ಕೊರತೆ ನೀಗ್ತದೆ. ಲೋಕದಲ್ಲಿ ಯಾರು ನ್ಯೂನತೆ ಉಳ್ಳವರು ಆ ನ್ಯೂನತೆಯನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ವೈಷಮ್ಯ ಮಾಡೋದು ಕಾಣುತ್ತದೆ. ಭಗವಂತನ ಬಗ್ಗೆ ಯೋಚನೆ ಮಾಡುವಾಗ ನಮ್ಮದೇನು ಸಮಸ್ಯೆ ಅಂದರೆ, ತರ್ಕದಿಂದ ಜಾಸ್ತಿ ಆಲೋಚನೆ ಮಾಡ್ತೇವೆ. ದೇವರ ಮಹಿಮೆ, ಸ್ವರೂಪ, ಅವನ ಕ್ರಿಯೆ, ಅವನ ಶಕ್ತಿ, ವ್ಯಕ್ತಿತ್ವ ಯಾವತ್ತೂ ತರ್ಕದಿಂದ ಆಲೋಚಿಸಬಾರದು. ನೈಷಾ ತರ್ಕೇಣ ಮತಿರಾಪನೀಯ ಉಪನಿಷತ್ತು ಹೇಳಿಕೊಡ್ತದೆ. ಈ ಭಗವಂತನ ಶಕ್ತಿಯನ್ನು ಹಾಗೂ ಅವನು ಮಾಡ್ತಾ ಇರುವಂಥ ಈ ಕ್ರಿಯೆಯನ್ನು ನಿನ್ನ ತರ್ಕಕ್ಕೆ ಯೋಜಿಸಿ ಅದನ್ನು ಅಪ್ಲೈ ಮಾಡಿ ಹೇಳಬೇಡ. ದೇವರ ವಿಷಯದಲ್ಲಿ ತರ್ಕ ಯಾವತ್ತೂ ಸ್ಥಿರವಾಗಲ್ಲ. ತರ್ಕ ಪ್ರತಿಷ್ಠಾನಾತ್ ಅನುಮಾ ಕಾಮಚಾರಿಣಿ ಅಂತ ವೇದಾಂತ ಸೂತ್ರಗಳು ಭಗವಂತನ ಮಹಿಮೆಯನ್ನು ಅದಕ್ಕೋಸ್ಕರ ಸಾರುವಾಗ ಯಾವ ಕಾರಣಕ್ಕೂ ಯಾವ ರೀತಿಯಾದ ವಿಷಯವನ್ನು ದೇವರ ಬಗ್ಗೆ ಆಲೋಚಿಸುವಾಗ ಮಾತ್ರ ತರ್ಕದ ನುಸುಳಿಸ್ಬೇಡ ಅಂತ ಹೇಳ್ತಾರೆ. ಅದು ಕೆಲಸ ಮಾಡಲ್ಲ. ಮತ್ತು ಹೇಗೆ ನೋಡಬೇಕು ದೇವರನ್ನು? ಭಗವಂತ ಹೀಗಿದ್ದಾನೆ, ಹೀಗೆ ನಡೆಸ್ತಾನೆ, ಇದನ್ನೆಲ್ಲ ಹೇಗೆ ತಿಳ್ಕೊಳ್ಬೇಕು ದೇವರ ಬಗ್ಗೆ? ಕೆಲವರು ಹೇಳಿದರು, ಕೆಲವು ದಾರ್ಶನಿಕರು, ನಿಮ್ಮ ಅನುಭವದಿಂದ ದೇವರನ್ನು ತಿಳಿರಿ ಅಂತಂದರು. ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಅನುಭವದಿಂದ ದೇವರನ್ನು ತಿಳಿರಿ ಅನ್ನೋ ಮಾತು ಮೇಲ್ನೋಟಕ್ಕೆ ಚೆನ್ನಾಗಿದೆ. ಆದರೆ ಮಧ್ವಾಚಾರ್ಯರು ಮಾತ್ರ ಜಗತ್ತಿಗೆ ಈ ಸಿದ್ಧಾಂತವನ್ನು ಸರಿಯಾಗಿ ಹೇಳಿಕೊಟ್ರು. ನಮ್ಮ ಅನುಭವವು ಕೈ ಕೊಟ್ಟದ್ದಿದೆ. ಹಾಗಾಗಿ ಕೇವಲ ಅನುಭವದಿಂದಲೂ ದೇವರನ್ನು ಈ ಕೂಡಲೇ ತಿಳಿಬೇಡ. ಯಾಕೆ? ಅನುಭವವು ಅಸಂಸ್ಕೃತವಾಗಿರ್ತದೆ, ಸುಸಂಸ್ಕೃತ ಆಗಿರಲ್ಲ, ಅವಾಗ ಕೈ ಕೊಡ್ತದೆ. ಎಷ್ಟು ಸಲ ನಮಗೆ ನಾವೇ ನೋಡಿದ ವಸ್ತು ಭಾಳ ನೀರಡಿಕೆ ಆದಾಗ ರಸ್ತೆಯಲ್ಲಿ ಸಾಕ್ತಾ ಇದ್ದರೆ ದೂರದಲ್ಲಿ ನೀರು ಕಾಣಿಸ್ತದೆ, ಆದರೆ ಹತ್ತಿರದಲ್ಲಿ ಹೋದಾಗ ಅಲ್ಲಿ ನೀರೇ ಇರಲ್ಲ. ನಮ್ಮ ಅನುಭವನೋ ಬೇರೆಯವರ ಅನುಭವನೋ ಇದು. ಎಷ್ಟು ಸಲ ಆಗಿಲ್ಲ ಈ ತರಹ? ಯಾವುದೋ ಒಂದು ಹಗ್ಗ ಅಲ್ಲಿ ಬಿದ್ದಿರ್ತದೆ, ದೂರದಿಂದ ನೋಡಿ ಎಷ್ಟು ಸಲ ಹೆದರ್ಕೊಂಡಿಲ್ಲ. ಹತ್ತಿರದಲ್ಲಿ ಹೋದ ಮೇಲೆ ಅಯ್ಯೋ ಹಾವಲ್ಲ ಇದು ಹಗ್ಗ, ದಿನಾ ಹೆದರ್ಕೋತಿದ್ದೆ ನೋಡಿಲ್ಲು ಅಂತ ನಾವು ಎಷ್ಟು ಸಲ ಅಂದಿಲ್ಲ. ಇದು ನಮ್ಮ ಅನುಭವನೋ ಬೇರೆಯವರ ಅನುಭವನೋ? ನಮ್ಮ ಅನುಭವವು ಅಸಂಸ್ಕೃತ ಆದಾಗ, ಸರಿಯಾದ ಸಂಸ್ಕಾರ ಮನಸ್ಸಿಗೆ ಇಲ್ದಿದ್ದಾಗ ಅದು ಅರ್ಥವ್ಯಭಿಚಾರಿ ಆಗ್ತದೆ. ಅಂದರೆ ಅಲ್ಲಿ ವಸ್ತು ಇಲ್ಲ, ಅಲ್ಲಿರೋದೇ ಬೇರೆ, ನಮಗದರ ಅನುಭವ ಬರ್ತಾ ಇರೋದೇ ಬೇರೆ. ಹೀಗಿರುವ ನಮ್ಮ ಅನುಭವದಿಂದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕಾಗ್ತದಾ? ಹಾಗಾಗಿ ಅದು ಕಾರಣ ಅಲ್ಲ ಅಂದರು ಮಧ್ವಾಚಾರ್ಯ. ಮತ್ಯಾವುದು ಕಾರಣ? ಯಾವುದು ಉಪಾಯ? ಅದಕ್ಕೆ ಭಗವತ್ಪಾದರು ಹೇಳಿದರು, ವೇದ, ಉಪನಿಷತ್ತುಗಳು, ಸ್ಮೃತಿ ಗ್ರಂಥಗಳು ಮಾತ್ರ ಭಗವಂತನ ಸ್ವರೂಪ ಹೇಗಿದೆ ಅಂತ ತಿಳಿಸ್ಲಿಕ್ಕೆ ಸಾಧ್ಯ.
ಹಾಗಾಗಿ ವೇದದ ಮಾರ್ಗವನ್ನೇ ಅವಲಂಬಿಸಿ ಆ ಭಗವಂತನ ಪರಿಚಯವನ್ನು ಮಾಡಿಕೊಳ್ಬೇಕು. ಭಗವಂತನಿಗೆ ಒಂದು ನಾಮ, ಔಪನಿಷದ ಪುರುಷ ಅಂತ ನಾಮ. ಔಪನಿಷದ ಅಂದರೆ ಉಪನಿಷತ್ತು ವೇದಗಳಿಂದ ಮಾತ್ರ ತಿಳಿಬಲ್ಲವ, ಇನ್ಯಾವ ಮಾಧ್ಯಮದಿಂದಲೂ ಅವನ ಸ್ವರೂಪವನ್ನು ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಅರ್ಥದಲ್ಲಿ ಔಪನಿಷದ ಅಂತ ಕರೀತಾರೆ ಅವನನ್ನು. ಭಗವತ್ಪಾದರು ಹೇಳ್ತಾರೆ, ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಸದಾಗಮೈಕ ವಿಜ್ಞೇಯಂ. ವೇದಗಳಿಂದ ಮಾತ್ರ ತಿಳಿಲಿಕ್ಕೆ ಅರ್ಹನಾದವನು. ವೇದ ಮಾತ್ರ ತಿಳಿಸ್ತದೆ ಸರಿಯಾಗಿ ಅವನನ್ನು, ಇನ್ಯಾವುದೂ ತಿಳಿಸಲ್ಲ. ಕೆಲವರು ಪ್ರಶ್ನೆ ಕೇಳ್ತಾರೆ, ಅಯೋಧ್ಯೆಯಲ್ಲಿ ರಾಮನಿದ್ದ, ಪ್ರಜೆಗಳೆಲ್ಲ ದಿನ ಅವನನ್ನು ನೋಡ್ತಾ ಇದ್ದರು. ರಾಮನನ್ನು ನೋಡ್ತಾ ಇದ್ದ ಪ್ರಜೆಗಳೆಲ್ಲ ಪ್ರತ್ಯಕ್ಷವಾಗಿ ನೋಡ್ತಿದ್ರಲ್ವೇ? ರಾಮ ಸೀತೆಯನ್ನು ಕಳ್ಕೊಂಡಾಗ ಎದೆ ಎದೆ ಬಡ್ಕೊಂಡು ಅತ್ತ. ಆ ಅಳುವಿನ ಹಿನ್ನೆಲೆಯಲ್ಲಿ ಅವನಿಗಾದ ದುಃಖವನ್ನು ಪ್ರತ್ಯಕ್ಷವಾಗಿ ಎಲ್ಲರೂ ನೋಡಿದ್ರಲ್ವೇ? ಹಾಗಾದರೆ ರಾಮನಿಗೆ ದುಃಖ ಇದೆ ಅಂತ ಹೇಳೇ ಹೇಳಬೇಕು. ಎಲ್ಲರೂ ನೋಡಿದ ಪ್ರತ್ಯಕ್ಷ ಇದೆ ಅಲ್ಲ. ಈಗೇನು ಉತ್ತರ ಕೊಡ್ತೀರಿ? ರಾಮನನ್ನು ದೇವರು ಅಂತ ಪೂಜಿಸುವ ವರ್ಗ ಒಂದಿದೆ, ರಾಮನನ್ನು ದುಃಖಪಟ್ಟ ಅಂತ ಹೇಳುವ ವರ್ಗ ಮತ್ತೊಂದಿದೆ. ದುಃಖಪಟ್ಟ ಅಂತ ಹೇಳುವ ವರ್ಗ ಕೊಡೋ ಆಧಾರ ಏನು? ಅವನನ್ನು ಕಣ್ಣಾರೆ ಕಂಡವರು, ಕಣ್ಣೀರು ಬಂದದ್ದು ನೋಡಿದವರು, ಅವರ ಪ್ರತ್ಯಕ್ಷವೇ ಆಧಾರ. ಇದೆಲ್ಲ ಶಾಸ್ತ್ರಗಳಲ್ಲಿ ವಿಮರ್ಶೆ ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಯಾರು ರಾಮನನ್ನು ನೋಡಿದ್ರಲ್ಲ, ಅವನಿಗೆ ದುಃಖ ಇದೆ ಅಂತ ಹೇಳೋ ಪಂಗಡ ಇದೆಯಲ್ಲ, ಆ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. ರಾಮನಿಗೆ ದುಃಖ ಇದೆ ಅಂತ ಹೇಳೋರಿಗೆ ಸಹಜವಾಗಿ ಬರುವ ಒಂದು ಪ್ರಶ್ನೆ ಏನು ಅಂದರೆ, ರಾಮ ವಿಷ್ಣು ಅಂತ ಹೇಗೆ ತಿಳಿದಿರಿ ಅಂತ ಪ್ರಶ್ನೆ ಕೇಳಬೇಕು. ರಾಮನನ್ನು ವಿಷ್ಣು ಅಂತ ತಿಳಿದು ರಾಮನಿಗೆ ದುಃಖ ಇದೆ ಅಂತ ಹೇಳ್ತಿದ್ದೀರೋ, ಅಥವಾ ವಿಷ್ಣು ಅಂತ ತಿಳಿಯದೇ ರಾಮನಿಗೆ ದುಃಖ ಇದೆ ಅಂತ ಹೇಳ್ತಿದ್ದೀರೋ ಅಂತ. ಈ ಥರದ ಡಿಬೇಟ್ನಲ್ಲಿ ಪಾಲ್ಗೊಳ್ಬೇಕು ನಾವು. ಇವತ್ತು ಎಷ್ಟು ಡಿಬೇಟ್ ನಡೀತಾ ಇದೆ, ಕೆಲಸಕ್ಕೆ ಬಾರಲಾರ್ದದ್ದಷ್ಟೆ. ಅದರಿಂದ ಏನೂ ಕೆಲಸಕ್ಕೆ ಬರಲ್ಲ. ಇಂಥ ಡಿಬೇಟ್ಗಳನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದರೆ ಭಗವಂತನ ಸ್ವರೂಪದ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಬರ್ತದೆ. ಇದನ್ನೇ ಮನನ ಅಂತ ಹಿರಿಯರು ಕರೀತಾರೆ. ಈ ಮನನದಿಂದ ಮನುಷ್ಯ ಬಹಳ ಬೇಗ ದೇವರನ್ನು ಹೃದಯದಲ್ಲಿ ತಂದುಕೊಳ್ಬೋದು. ಇದಕ್ಕೆ ಉತ್ತರ ಕೊಡುವಾಗ, ಒಂದು ವೇಳೆ ರಾಮನನ್ನು ನಾವು ವಿಷ್ಣು ಅಂತ ತಿಳಿದೇ ಅವ ಕಣ್ಣೀರು ಹಾಕಿದ್ದನ್ನು ನೋಡಿ ಅವನಿಗೆ ದುಃಖ ಇದೆ ಅಂತ ಹೇಳ್ತೇವೆ ಅಂತ ಅಂದರೆ ಕೂಡಲೇ ಮತ್ತೊಂದು ಪ್ರಶ್ನೆ ಬರ್ತದೆ, ಅರೆ ರಾಮ ವಿಷ್ಣು ಅಂತ ತಿಳಿದ್ರೆ ಹೇಗೆ ಅಂತ. ದುಃಖ ಇದೆ ಅಂತ ಹೇಳಬೇಕಾಗಿದೆ ನಿಮಗೆ, ವಿಷ್ಣುವಿಗೂ ದುಃಖ ಇದೆ ಅಂತ ಹೇಳಬೇಕಿದೆ. ಹಾಗಾದರೆ ರಾಮನೇ ವಿಷ್ಣು ಅಂತ ತಿಳಿದ್ರೆ ಹೇಗೆ? ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಿಕೊಂಡ್ರಿ? ಅರೆ ರಾಮನನ್ನು ನೋಡಿದ್ದು ರಾಮನನ್ನು, ವಿಷ್ಣುನನ್ನಲ್ಲ. ಅಯೋಧ್ಯೆಯಲ್ಲಿರುವಾಗ, ಕಾಡಿನಲ್ಲಿರುವಾಗ ನೋಡಿದ್ದು ರಾಮನನ್ನೋ ಅಥವಾ ವಿಷ್ಣುನನ್ನೋ? ಶಾಸ್ತ್ರಗಳ ಚರ್ಚೆ, ಫಿಲಾಸಫಿಕಲ್ಲಿ ವಿಚಾರ ಮಾಡಬೇಕಾದದ್ದು ಹೀಗೆ ಅಂತ ಹೇಳಿಕೊಡ್ತಾರೆ. ಇಲ್ಲ, ನೋಡಿದ್ದು ರಾಮನನ್ನೇ, ಆದರೆ ಅವನನ್ನು ವಿಷ್ಣು ಅಂತ ತೀರ್ಮಾನ ಮಾಡಿಕೊಂಡದ್ದು ರಾಮಾಯಣದಿಂದ ಅಂತ ಉತ್ತರ ಕೊಟ್ಟರು. ರಾಮಾಯಣ ಹೇಳ್ತು ರಾಮನನ್ನು ವಿಷ್ಣು ಅಂತ. ರಾಮಾಯಣನೇ ಹೇಳ್ತು ರಾಮ ಬಹಳ ದುಃಖಪಟ್ಟ ಅಂತ. ಹಾಗಾಗಿ ರಾಮನೇ ವಿಷ್ಣು ಅನ್ನೋದು ರಾಮಾಯಣದಿಂದ ತಿಳಿತು, ರಾಮ ದುಃಖಪಟ್ಟ ಅಂದದ್ದು ರಾಮಾಯಣದಿಂದ ತಿಳಿತು ಅಂತ ಹೇಳಬೇಕಲ್ವೇ? ನೋಡಿದ್ದು ಉಪಯೋಗ ಆಗಲೇ ಇಲ್ಲ ಆವಾಗ. ಅದಕ್ಕೆ ಕೂಡಲೇ ಹೇಳ್ತಾರೆ ಫಿಲಾಸಫರು, ಅಲ್ಲಪ್ಪ ರಾಮನನ್ನು ವಿಷ್ಣು ಅಂತ ತೀರ್ಮಾನ ಮಾಡಿಕೊಳ್ಳುವಾಗಲೇ ರಾಮನಿಗೆ ದುಃಖ ಇಲ್ಲ ಅನ್ನೋದು ಅಲ್ಲೇ ಹೇಳಿದೆಯಲ್ಲ, ಅದನ್ನು ಯಾಕೆ ಬಿಟ್ಬಿಟ್ಟು ಅಂತ ಕೇಳ್ತಾರೆ. ಎರಡನ್ನೂ ಅದೇ ಹೇಳ್ತದೆ. ಒಂದನ್ನು ಮಾತ್ರ ತಗೊಳ್ಳೋದು, ಇನ್ನೊಂದನ್ನು ಬಿಟ್ಬಿಟ್ರೆ ಸರಿ ಆಗ್ತದ?
ತಗೊಂಡ್ರೆ ಎರಡನ್ನೂ ತಗೊಳ್ಬೇಕು. ಯಾವ ರಾಮಾಯಣ ರಾಮನೇ ವಿಷ್ಣು ಅಂತ ನಿನಗೆ ತಿಳುವಳಿಕೆ ಕೊಡ್ತಾ ಇದೆ, ಅದೇ ರಾಮಾಯಣ ರಾಮನಿಗೆ ದುಃಖ ಇಲ್ಲ, ದೋಷಗಳಿಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ ಅನ್ನೋ ವಿಷಯವನ್ನೂ ಸಾರ್ತಾ ಇದೆಯಲ್ಲ, ಆ ಪಾಯಿಂಟನ್ನು ಮಾತ್ರ ಡಿಲೀಟ್ ಯಾಕೆ ಮಾಡಿದಿ? ಇದನ್ನು ಯೋಚಿಸಿ ಭಗವಂತನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಲಿ ಅಂತಂತಾರೆ. ಯಾಕೆ ಹೇಳಿದೆ ಇಷ್ಟೆಲ್ಲ ವಿಷಯ ಅಂದರೆ, ಭಗವಂತನ ವ್ಯಕ್ತಿತ್ವವನ್ನು ಏನೇ ನೀವು ತೀರ್ಮಾನ ಮಾಡಬೇಕಾದ್ರೂ ವೇದಶಾಸ್ತ್ರಗಳೇ ಆಧಾರ ಅಂತಾಯಿತು. ವೇದಶಾಸ್ತ್ರಗಳು ತಿಳಿಸ್ತಾವೆ ಪರಮಾತ್ಮನಿಗೆ ಯಾವುದರ ಕೊರತೆಯೂ ಇಲ್ಲ ಅನ್ನೋ ಅಂಶವನ್ನು. ಹಾಗಾಗಿ ಆಪ್ತಕಾಮ ಅಂತ ದೇವರಿಗೆ ಒಂದು ಬಿರುದು. ಆಪ್ತಕಾಮಸ್ಯ ಕಾ ಸ್ಪೃಹ, ಯಾವುದರ ಅಪೇಕ್ಷೆಯೂ ಇಲ್ಲ ದೇವರಿಗೆ. ಏನು ಪಡಿಬೇಕೋ ಎಲ್ಲ ಪಡೆದು ಬಿಟ್ಟಿದ್ದಾನೆ, ಅದಕ್ಕೆ ಅವನಿಗೆ ಆಪ್ತಕಾಮ. ಇನ್ನೊಂದು ವೇದ ಹೇಳ್ತದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ವೇದ ಹೇಳ್ತದೆ. ಎಲ್ಲದರಿಂದ ಪರಿಪೂರ್ಣನಾಗಿದ್ದಾನೆ, ಇಂಥದ್ದರ ಕೊರತೆ ದೇವರಿಗಿದೆ ಅಂತಿಲ್ಲ ಅಂತ ವಿಷ್ಣುವಿನ ಸ್ವರೂಪ ಹೇಳ್ತದೆ. ಪೂರ್ಣತೆಯನ್ನು ಸಾರುವ ವೇದ, ಆ ಭಗವಂತನಿಗೆ ಯಾವುದರ ಕೊರತೆ ಇಲ್ಲ ಅಂತನ್ನುವ ವೇದವನ್ನು ನೋಡಿದಾಗ ನಾವು ತಿಳ್ಕೊಳ್ಬೇಕಾದ ಮತ್ತೊಂದು ಅಂಶ ಏನು ಅಂದರೆ, ಇಷ್ಟು ಪರಿಪೂರ್ಣನಾದ ಭಗವಂತ, ಯಾವುದರ ಕೊರತೆ ಇಲ್ಲದ ಪರಮಾತ್ಮ ಒಬ್ರಿಗೊಂದು ಮಾಡಲಿಕ್ಕೆ ಸಾಧ್ಯನಾ? ಈಗ ಪ್ರಶ್ನೆ ಬರ್ತದೆ ನೋಡಿ. ಯಾರು ಮಾಡಬೇಕು? ಯಾವುದರಿಂದಲಾದರೂ ಅಪೂರ್ಣನಾಗಿದ್ದಾನೆ ಅಂತಾಗಿದ್ದರೆ ಅವನಿಗೇನೋ ಒಂದು ಅವಶ್ಯಕತೆ ಇದೆ ನಮ್ಮಿಂದ, ನಮಗದನ್ನು ಅವನು ಕೊಟ್ಟ ಅಂದರೆ ನಾವು ಅವನಿಗೆ ಅದನ್ನು ಕೊಡ್ತೀವಿ. ಆವಾಗ ಅವನಿಗೆ ನ್ಯೂನತೆ ಕೊರತೆ ಇತ್ತು, ಕಡಿಮೆ ಆಯಿತು ಅಂತ ಅವನಿಗೆ ವೈಷಮ್ಯ ಮಾಡ್ತಾನೆ ಅಂತ ಹೇಳ್ಬೋದು. ಈ ರೀತಿ ದೇವರ ಸ್ವರೂಪ ಆಲೋಚನೆ ಮಾಡಬೇಕು ಯಾವಾಗಲೂ. ನಮ್ಮಿಂದ ಯಾವುದರ ಅವಶ್ಯಕತೆಯೂ ಅವನಿಗಿಲ್ಲ, ಎಲ್ಲದರಿಂದಲೂ ಪರಿಪೂರ್ಣನಾಗಿದ್ದಾನೆ ಅಂದಮೇಲೆ ಒಬ್ರಿಗೊಂದು ಮಾಡೋ ಪ್ರಶ್ನೆನೇ ಇಲ್ಲ. ನಾವೇನು ಮಾಡ್ತೇವೆ? ನಮ್ಮ ಅನುಭವದ ಅನುಗುಣ ದೇವರ ಸ್ವರೂಪ ಏನು ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ದೇವರಲ್ಲಿ ಯಾವ ದೋಷಗಳಿಲ್ಲದೆ ಇದ್ರೂ ದೋಷ ಕಾಣಲಿಕ್ಕೆ ಆಗ್ತದೆ. ಕೆಳಗಿನಿಂದ ದೇವರನ್ನು ನೋಡಬೇಡ, ವೇದದಿಂದ ದೇವರನ್ನು ನೋಡು, ಉಪನಿಷತ್ತುಗಳ ಮೂಲಕ ದೇವರನ್ನು ನೋಡು. ಆವಾಗ ನಿನಗೆ ದೇವರಲ್ಲಿ ಪ್ರಶ್ನೆನೇ ಉಳಿಯಲ್ಲ. ಅವನು ವಿಷಮ ಅಂತ ಅನಿಸೋದೇ ಇಲ್ಲ, ಎಷ್ಟು ಸರಿ ಇದ್ದಾನಲ್ಲ ಅಂತ ಗೊತ್ತಾಗ್ತದೆ. ಒಬ್ಬ ಹಿರಿಯರು ಒಂದು ಉದಾಹರಣೆ ಕೊಟ್ಟರು. ಈ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸ್ತಾರೆ ವಿದ್ಯಾರ್ಥಿಗಳು. ಒಂದೇ ಪ್ರಶ್ನೆ ಪತ್ರಿಕೆ, ಒಂದೇ ಹಾಲು, ಟಿಕೆಟ್ ಬೇರೆ ಬೇರೆ ಇರ್ತದಷ್ಟೇ. ಹಾಲ್ ಟಿಕೆಟ್ ಬೇರೆ ಬೇರೆ, ನಂಬರ್ ಬೇರೆ ಬೇರೆ ಇರ್ತದೆ, ಅವ್ರವ್ರದ್ದೇ ಆದಂಥ ನಂಬರ್, ಕೋಡ್ ನಂಬರ್. ಆದರೆ ಪ್ರಶ್ನೆ ಪತ್ರಿಕೆ ಒಂದೇ ಇದ್ದು, ಸ್ಥಳ ಒಂದೇ ಇದ್ದರೂ ಪ್ರಶ್ನೆಗೆ ಉತ್ತರ ಬರೆದ ವಿದ್ಯಾರ್ಥಿಗಳು ಬೇರೆ ಬೇರೆ ಇದ್ದಾಗ ಅವರಿಗೆ ಹಾಕುವ ಅಂಕವೂ ಕೂಡ ಬೇರೆ ಬೇರೆಯೇ ಹಾಕಿರ್ತಾನಲ್ವ, ತಿದ್ದುಪಡಿ ಮಾಡಿದವ. ಬೇರೆ ಬೇರೆ ಯಾಕೆ ಹಾಕಿದಿ ಅಂತ ಯಾರಾದರೂ ಪ್ರಶ್ನೆ ಮಾಡ್ತೇವ? ಅರೆ, ಒಂದೇ ಹಾಲ್ನಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಗೆ ಎಲ್ಲರೂ ಪರೀಕ್ಷೆ ಬರೆದಾಗ ಎಲ್ರಿಗೂ ಸಮಾನವಾದ ಅಂಕ ಹಾಕಬೇಕು, ನಾವು ಸಮಾನರಾಗಿರಬೇಕು ಅಂತ ತಾನೇ ನಿಮ್ಮ ವಾದ. ಸಮತಾವಾದದ ಅತಿ ಬುದ್ಧಿವಂತಿಕೆ ಅಂದರೆ ಇದೆ ಅಲ್ವೇ? ಅವರು ಮನುಷ್ಯರು, ನಾವು ಮನುಷ್ಯರು. ಅವರಲ್ಲಿಯೂ ಹರಿತಾ ಇರೋದು ಕೆಂಪು ರಕ್ತವೇ, ನಮ್ಮಲ್ಲಿಯೂ ಹರಿತಾ ಇರೋದು ಕೆಂಪು ರಕ್ತವೇ. ಹಾಗಾಗಿ ಭೇದ ಭಾವ ಯಾಕೆ ಅಂತ ಅತಿ ಬುದ್ಧಿವಂತರ ಪ್ರಶ್ನೆ ಹೀಗೆ ಇದೆ ಅಲ್ವ ಇವತ್ತಿನ ಸಮಾಜದಲ್ಲಿ. ಹಾಗಾದರೆ ಎಲ್ಲರ ರಕ್ತ ಒಂದೇ ಇದೆ, ಎಲ್ಲರೂ ಊಟ ಮಾಡ್ತಿರೋ ಆಹಾರ ಒಂದೇ, ಕುಡಿತಿರುವ ಗಾಳಿ ಒಂದೇ, ನೀರು ಒಂದೇ, ಜನರಲ್ OBC ಅನ್ನೋ ಭೇದ ಯಾಕೆ? ಎಲ್ರಿಗೆ ಅಂಕ ಸಮಾನವಾಗಿ ಕೊಡು. ಜಗತ್ತಿನೊಳಗೆ ಸಮಾನತೆಯನ್ನೇ ಸಾರಬೇಕು, ಸ್ಥಾಪಿಸಬೇಕು
ಅದನ್ನು ತೊಲಗಿಸ್ಬೇಕು, ಇದನ್ನು ತೊಲಗಿಸ್ಬೇಕು ಅಂತ ಇಷ್ಟು ದೊಡ್ಡ ಹೋರಾಟ ನಡೆಸಿದಾರಲ್ಲ, ಏನು ಇವ್ರದ್ದೆಲ್ಲ ಭಾರತಿನ ಅಭಿಪ್ರಾಯ? ಎಲ್ರಿಗೆ ಸಮಾನವಾದ ಅಂಕ ಹಾಕು. ಉತ್ತರ ಕೊಟ್ಟವನಿಗೂ 50 ಮಾರ್ಕೆ, ಉತ್ತರ ಬರೀದೇ ಇದ್ದವನಿಗೂ 50 ಮಾರ್ಕೆ ಹಾಕಬೇಕು. ಯಾಕೆ ಅಂದರೆ ದೇವರು ವಿಷಮನಲ್ಲಲ್ಲ, ಸಮನಿದ್ದಾನೆ. ಇದು ಉದಾಹರಣೆ. ಭಗವಂತ ತನ್ನ ಸೃಷ್ಟಿಯಲ್ಲಿ ಬರ್ತಾ ಇರುವ ಜೀವರಾಶಿಗಳಿಗೆ ಇವನನ್ನು ಶ್ರೀಮಂತನನ್ನು ಮಾಡಿ ಅವನಿಗೆ ಆಗಬೇಕಾದದ್ದಿಲ್ಲ, ಮತ್ತೊಬ್ಬನನ್ನು ಬಡವನನ್ನಾಗಿ ಮಾಡಿ ಅವನಿಗೆ ಆಗಬೇಕಾದದ್ದಿಲ್ಲ. ಆದರೂ ಆಗ್ತಾ ಇದ್ದಾರೆ ಅಂದರೆ ಅವರವ್ರದ್ದೇ ಆದಂಥ ಅರ್ಹತೆ ಏನಿದೆ ಅದಕ್ಕೆ ತಕ್ಕಂತೆ ಆಗಿದ್ದಾರೆ ಅಂತ ತಿಳಿಬೇಕೇ ಹೊರತು ಭಗವಂತನನ್ನ ವಿಷಮ ಅಂತ ದೂರಬೇಡ ಅಂತಂತಾರೆ. 3 ಮಣಿಗಳಿವೆ. ಒಂದು ಸ್ಫಟಿಕ ಮಣಿ, ಒಂದು ರಕ್ತಮಣಿ, ಇನ್ನೊಂದು ನೀಲಮಣಿ. ಸೂರ್ಯನ ಪ್ರಭೆ ಏಕಕಾಲದಲ್ಲಿ ಮಣಿಗಳ ಮೇಲೆ ಬೀಳ್ತದೆ. ಸ್ಫಟಿಕ ರಕ್ತಮಣಿ ನೀಲಮಣಿಗಳಿಗಿಂತಲೂ ಸ್ವಲ್ಪ ಹೆಚ್ಚಿನ ಬೆಳಕು ಪ್ರಕಾಶ ನೀಡುತ್ತದೆ. ಆದರೆ ರಕ್ತ ಸ್ಫಟಿಕಕ್ಕಿಂತ ಸ್ವಲ್ಪ ಕಡಿಮೆ ಪ್ರಕಾಶ ಬರ್ತದೆ, ಬ್ರೈಟ್ನೆಸ್. ನೀಲಮಣಿ ಕೆಂಪು ಮಣಿಗಿಂತಲೂ ಸ್ವಲ್ಪ ಕಡಿಮೆ ಪ್ರಕಾಶ ಬೀರ್ತದೆ, ಸ್ಫಟಿಕಕ್ಕಿಂತಲೂ ಕಡಿಮೆನೇ. ಆದರೆ ಸೂರ್ಯನ ಕಿರಣಗಳು ಮಾತ್ರ ಏಕಕಾಲದಲ್ಲಿ 3 ಮಣಿಗಳ ಮೇಲೆ ಬಿದ್ದಿದೆ. ಯಾಕೆ ಇದರ ಪ್ರಕಾಶ ಕಡಿಮೆ, ಯಾಕೆ ಅದರ ಪ್ರಕಾಶ ಜಾಸ್ತಿ ಅಂದರೆ ಸೂರ್ಯ ಕಿರಣ ಜಾಸ್ತಿ ಬೀರಿದಾನೆ ಅಂತ ಹೇಳಲಿಕ್ಕಾಗ್ತದ? ಸೂರ್ಯ ಸ್ಫಟಿಕದ ಮೇಲೆ ಸ್ವಲ್ಪ ಜಾಸ್ತಿ ಕಿರಣ ಬೀರ್ಬಿಟ್ಟ, ರಕ್ತ ಮತ್ತು ನೀಲದ ಮೇಲೆ ಕಡಿಮೆ ಕಿರಣ ಬೀರದ, ಅದಕ್ಕೆ ಕಡಿಮೆ ಅಂತ ಹೇಳ್ತಾರಾ? ಹಾಗೆ ಹೇಳಿದರೆ ಅವನನ್ನು ಬುದ್ಧಿವಂತ ಅಂತ ಒಪ್ಪಿಕೊಳ್ಳಿಕ್ಕಾಗ್ತದ? ಸೂರ್ಯನ ಕಿರಣ ಏಕಕಾಲದಲ್ಲಿ ಎಲ್ಲಗಳ ಮೇಲೆ ಒಟ್ಟಿಗೆ ಬೀಳ್ತದೆ. ಆದರೂ ಕಡಿಮೆ ಮಾತನ್ನು ಹೇಗೆ ಕೂಡಿಸ್ಬೇಕು? ಬ್ರೈಟ್ನೆಸ್ ಕಡಿಮೆ ಇದೆ ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಸ್ಫಟಿಕದ ಅರ್ಹತೆ ಸ್ಫಟಿಕಕ್ಕೆ ಇದೆ, ನೀಲದ ಅರ್ಹತೆ ನೀಲಕ್ಕಿದೆ, ಕೆಂಪು ಮಣಿಯ ಅರ್ಹತೆ ಕೆಂಪಿಗಿದೆ ಅಂತ ತಾನೇ ಹೇಳಬೇಕು. ಹಾಗೆ ಜೀವರೆಲ್ಲ ನಾವು 3 ಥರದ ಮಣಿಗಳಿದ್ದಾಗಿದ್ದೇವಂತೆ. ಕೆಲವರು ಸ್ಫಟಿಕ, ಕೆಲವರು ನೀಲ, ಕೆಲವರು ರಕ್ತ. ಅದನ್ನು ಸಾತ್ವಿಕ ಅಂತನೋ ರಾಜಸ ಅಂತನೋ ತಾಮಸ ಅಂತನೋ ಆದರೂ ತಿಳ್ಕೊಳ್ಬೋದು. ಭಗವಂತ ಸೂರ್ಯನಿದ್ದಾಗಿದ್ದಾನೆ. ಎಲ್ಲ ಮಣಿಗಳ ಮೇಲೂ ತನ್ನ ಸ್ವಾತಂತ್ರ್ಯದ ಶಕ್ತಿಯನ್ನು ಹರಿಸ್ತಾನೆ ಕಿರಣದಂತೆ. ಅರ್ಹತೆಗೆ ಅನುಗುಣವಾಗಿ ಅವುಗಳು ಎಲ್ಲವನ್ನೂ ಪಡ್ಕೊಳ್ತಾವೆ. ಇದ್ರ ಮೇಲೆ ಕೆಲವರು ಪ್ರಶ್ನೆ ಕೇಳಿದರು, ಅಲ್ಲ ನೀವು ಕೊಟ್ಟ ಉದಾಹರಣೆ ಇದೆಯಲ್ಲ ಆಚಾರ್ಯ, ಆ ಸ್ಫಟಿಕವನ್ನು ದೇವರಿಗೆ ನೀಲ ಮಾಡಲಿಕ್ಕೆ ಶಕ್ತಿ ಅದನೋ ಇಲ್ಲೋ ಅಂತ, ಅಥವಾ ಆ ನೀಲಮಣಿಯನ್ನು ದೇವರು ಸ್ಫಟಿಕ ಮಾಡುವ ಶಕ್ತಿ ಹೊಂದಿದಾನೋ ಇಲ್ಲೋ ಅಂತ. ಎಂಥ ಪ್ರಶ್ನೆ! ಟ್ರಿಕಿ ಕ್ವಶ್ಚನ್ ಅಂತ ಕರಿತಿರ್ತಾರೆ ಈಗೆಲ್ಲ. ಟ್ರಿಕಿ ಕ್ವಶ್ಚನ್ನಿಗೆ ಟ್ರಿಕಿ ಆನ್ಸರೇ ಇರಬೇಕು ಯಾವಾಗಲೂ. ಬಹಳ ಜನರ ಪ್ರಶ್ನೆ, ನೀವು ಯಾವ ಜೀವನನ್ನು ಸ್ಫಟಿಕ ಅಂತಿದ್ದೀರಿ, ಯಾವ ಜೀವನನ್ನು ನೀಲ ಅಂತಿದ್ದೀರಿ, ಆ ನೀಲವನ್ನು ಸ್ಫಟಿಕ ದೇವರು ಮಾಡಲಿಕ್ಕೆ ಶಕ್ತಿ ಅದನೋ ಇಲ್ಲೋ? ಈಗ ಒಂದು ವೇಳೆ ಶಕ್ತಿ ಇದೆ ಅಂದರೆ ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ. ಇಷ್ಟೇ ಅವರಿಗೆ ಟ್ರಿಕ್ಕಿ. ಒಂದು ವೇಳೆ ಶಕ್ತಿ ಇಲ್ಲ ಅಂದರೆ ದೇವರು ಸರ್ವಶಕ್ತ ಅಲ್ವಾ ಅಂತ ಕೇಳ್ತಾರೆ. ಮುಗೀತಲ್ಲ, ದೇವರನ್ನು ಸರ್ವಶಕ್ತ ಅಲ್ಲ ಅನ್ನಲಿಕ್ಕೂ ಅವಕಾಶ ಇದೆ. ಇದೇ ಶಕ್ತಿ ಹಾಗಾದರೆ ಅಂದರೆ ಮಾಡಲ್ಲ ಯಾಕೆ ಅಂತ ಪ್ರಶ್ನೆ. ಒಟ್ಟು ಪ್ರಶ್ನೆಗಳ ಸುರಿಮಳೆ ಮಾಡಲಿಕ್ಕೆ ಭಾಳ ಬುದ್ಧಿವಂತರಿದ್ದೇವೆ ನಾವೆಲ್ಲ. ದೇವರನ್ನು ಭಾವುಕತೆಯಿಂದ ಒಪ್ಪಿಕೊಳ್ಳೋ ವರ್ಗ ಒಂದು, ದೇವರನ್ನು ಹಾಗಿದ್ದಾನೆ ಅಂತ ಶಾಸ್ತ್ರಗಳಿಂದ ಮತಿಸಿ ಚರ್ಚಿಸಿ ಯುಕ್ತಿಗಳ ಅನುಸಂಧಾನ ಮಾಡಿ ಹೀಗೆ ಇದ್ದಾನೆ ಅಂತ ತಿಳ್ಕೊಳ್ಳೋದು ಮತ್ತೊಂದು. ಏನಾದರೂ ಮಾಡಿ ದೇವರಲ್ಲಿ ಅದಿಲ್ಲ ಇದಿಲ್ಲ, ಅದು ಸರಿಯಾಗಲಿಲ್ಲ ಇದು ಸರಿಯಾಗಲಿಲ್ಲ ಅಂತ ಹೇಳಿ ಹೇಳಿ ಅವನಲ್ಲಿ ದೋಷ ಇದೆ ಅಂತ ಹೇಳಿ ಕೂಡಿಸೋದು ಮತ್ತೊಂದು. ಇದು ವರ್ಗ ಲೋಕದಲ್ಲಿ ಇದ್ದೇ ಇದ್ದಾರೆ. ಎಲ್ಲರನ್ನು ಪ್ರೀತಿಪಡಿಸಲಿಕ್ಕೆ ನಮ್ಮ ಪುರಾಣಗಳಿರಲ್ಲ, ನಾವು ಆ ಸಾಹಸ ಮಾಡಲೂಬಾರ್ದಂತೆ. ಪ್ರಕೃತಿಯ ವ್ಯವಸ್ಥೆ ಏನು ಅಂದರೆ, ಎಲ್ಲರನ್ನು ಏಕಕಾಲದಲ್ಲಿ ಸಂತೋಷಪಡಿಸ್ತೇನೆ ಅಂದರೆ ಪ್ರಕೃತಿಗೆ ಆಗಲ್ಲಂತೆ. ಯಾವಾಗಲೂ ಅಷ್ಟೆ.
ಬಂದ ಆಕಾಶದಲ್ಲಿ ಚಂದ್ರ ಅಂದರೆ ಎಲ್ಲಿಲ್ಲದ ದುಃಖ ಕಮಲಗಳಿಗೆ ಆಗ್ತಾವಂತೆ. ಯಾಕಾದರೂ ಬಂದೋ ಇವ, ನಾವೆಲ್ಲ ಮೊಗ್ಗಾಗಬೇಕಲ್ಲ ಅಂತ. ಸೂರ್ಯ ಬಂದ ಅಂದರೆ ನೀಲಕಮಲಗಳಿಗೆ ದುಃಖ ಆಗ್ತದಂತೆ. ಚಂದ್ರ ಇದ್ದರೆ ನಾವು ಅರಳ್ತಿರ್ತಿದ್ವಿ, ಇವ ಯಾಕಾದರೂ ಬಂದೋ ಸೂರ್ಯ ಅಂತ. ಕಮಪಿ ಸಕಲ ಹೃದಯಂ ಕಲ್ಪಯೇನ್ನೈವ ದೈವಂ. ಎಲ್ಲವನ್ನೂ ಯಾವಾಗಲೂ ಸಂತೋಷದಿಂದ ಇಡ್ತೇನೆ ಅಂದರೆ ಆಗಲ್ಲಪ್ಪ. ಪ್ರಕೃತಿ ಅದನ್ನು ಒಪ್ಪಲಿಲ್ಲ. ಇದು ಲೋಕದಲ್ಲಿ ನಾವಿದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗಿದೆ. ಇದು ಬೇರೆ ಬೇರೆ ಉದಾಹರಣೆಗಳನ್ನು ನೀವು ಅನುಭವಿಸಿರ್ತೀರಿ. ಒಂದು ಉದಾಹರಣೆ ನಾನು ಕೊಟ್ಟೆ ಅಷ್ಟೆ. ಚಂದ್ರ ಬಂದರೆ ಕೆಲವರಿಗೆ ಆಗಬರಲ್ಲ, ಸೂರ್ಯ ಬಂದರೆ ಕೆಲವರಿಗೆ ಆಗಬರಲ್ಲ. ಹಾಗಾಗಿ ಅವರವರು ಆ ದುಃಖವನ್ನು ಸಹಿಸಿಕೊಳ್ಳೇಬೇಕಾಗಿದೆ. ಹಾಗೆ ಭಗವಂತನ ವಿಷಯದಲ್ಲಿಯೂ ಕೂಡ ಕೆಲವು ಪ್ರಶ್ನೆಗಳಿಗೆ ನಾವು ಮಾಡಿಕೊಂಡಾಗ ಉತ್ತರ ಏನಿದೆ, ಶಾಸ್ತ್ರಗಳು ವಿಮರ್ಶಿಸಿ ಕೊಡ್ತಿದ್ರೂ ಅದನ್ನು ಕೂಡಲೇ ಎಲ್ಲರೂ ಆಕ್ಸೆಪ್ಟ್ ಮಾಡಿಕೊಂಡು ಸಂತೋಷ ಪಡ್ತಾರೆ ಅಂತಿಲ್ಲ. ಆದರೆ ಒಂದು ಯಾವುದೋ ಹೃದಯ ಇದೆ, ಅದು ಮಾತ್ರ ಬಹುಬೇಗ ಈ ವಿಷಯವನ್ನು ಗ್ರಾಸ್ಪ್ ಮಾಡಿ ಎಲ್ಲಿಲ್ಲದ ಭಕ್ತಿಯನ್ನು ದೇವರಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಒಂದು ಹೃದಯವನ್ನು ಅರಿಸಿಯೇನೇ ಭಾಗವತಾದಿ ಸಚ್ಚಾಸ್ತ್ರಗಳು ಅಂಥವರಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತದೆ. ಜಗನ್ನಾಥದಾಸರು ಅದಕ್ಕೆ ಈ ಮಾತನ್ನು ಹೇಳ್ತಾರೆ, ನನ್ನೀ ಹರಿಕಥಾಮೃತ ಸಾರ ಹಲ್ಲಿಲ್ಲದವನಿಗೆ ಕಬ್ಬಿನ ಜಲ್ಲೆ ಆದಾಗಿರ್ತದೆ ಅಂತಂತಾರೆ. ಹಲ್ಲಿಲ್ಲದವನು ಅದನ್ನು ಜಗದು ಅದರ ರಸ ಎಷ್ಟು ಸಿಹಿ ಇದೆ, ಹುಳಿ ಇದೆ ಅಂತ ಹೇಳ್ತಾನ, ಅವನಿಗಷ್ಟೇ. ಆದರೆ ಹಲ್ಲಿದ್ದವರಿಗೆ ಮಾತ್ರ ಕಬ್ಬಿನ ಜಲ್ಲೆ ಸಿಕ್ತು ಅಂದರೆ ಅಗಿತಾನೆ ರಸ ಸವಿತಾನೆ. ಶಾಸ್ತ್ರಗಳಲ್ಲಿ ಬರುವ ವಿಷಯಗಳೆಲ್ಲ ಭಗವಂತನ ಬಗ್ಗೆ ಹೀಗೇ ಇರ್ತಾವಂತೆ. ಹಲ್ಲಿಲ್ದವನು ಕಬ್ಬಿನ ಜಲ್ಲೆಯನ್ನು ತೆಗೆದು ಅಗದಗದು ತಿಂದ ಹಾಗೆ ಭಗವಂತನ ಈ ತಾತ್ವಿಕ ವಿಷಯಗಳು, ಅವನ ಮೇಲೆ ಮಾಡುವ ಪ್ರಶ್ನೆಗಳು, ಅದಕ್ಕೆ ನಾವು ತಿಳಿಯೋ ಉತ್ತರ ಬಹಳ ಅದ್ಭುತವಾದ ಉತ್ತರ. ನೀನೇನು ಕೇಳ್ದಿ? ಈ ಸ್ಫಟಿಕದಂತೆ ಕೆಲವರು, ನೀಲದಂತೆ ಕೆಲವರು, ರಕ್ತದಂತೆ ಕೆಲವರು ಅಂತ ಹೇಳಿದ್ರಲ್ಲ, ನೀಲದಂತಿರುವವರನ್ನು ಸ್ಫಟಿಕದಂತೆ ದೇವರು ಮಾಡಲಿಕ್ಕೆ ಶಕ್ತಿ ಇದೇನೋ ಇಲ್ಲವೋ ಅಂತ ಕೇಳಿದಿ. ಅದಕ್ಕೆ ಉತ್ತರ ಶಾಸ್ತ್ರ ಕೊಟ್ಟದ್ದೇನು? ಶಕ್ತಿ ಇದ್ದೇ ಇದೆ, ಸರ್ವಶಕ್ತ ಶಕ್ತಿ ಇದೆ. ಹಾಗಾದರೆ ದೇವರು ಅದನ್ನು ಮಾಡಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಬಹಳ ಸ್ವಾರಸ್ಯಕರವಾದ ಉತ್ತರ ಕೊಡ್ತದೆ. ಮಾಡಲ್ಲ ಯಾಕೆ ಅಂತನ್ನೋ ಪ್ರಶ್ನೆಗೆ ಮತ್ತೆ ಪ್ರಶ್ನೆ ಅಂತೆ. ಮಾಡು ಅಂತ ದೇವರನ್ನು ಆರ್ಡರ್ ಮಾಡ್ತಿದ್ದೀಯಾ, ಅಥವಾ ಮಾಡಲಿಕ್ಕೆ ನೀನು ಅವನನ್ನು ಬೇಡ್ತಿದ್ದೀಯಾ? ಎರಡು ರೀತಿಯಾಗಿ ಎ ಬಿ ಮುಂದುವರೆದ ಪ್ರಶ್ನೆಗಳು. ಒಂದು ವೇಳೆ ದೇವರೇ ಎದುರುಗಡೆಗೆ ಬಂದಾಗ, ನೋಡು ಯಾರೆಲ್ಲ ನೀಲದಂತಿದ್ದಾರೆ ಅವರನ್ನು ಸ್ಫಟಿಕದಂತೆ ಮಾಡು ಅಂತ ಆರ್ಡರ್ ಮಾಡಿದರೆ ನೀನು ಯಾರು ಮಾಡಲಿಕ್ಕೆ ಅಂತ ಕೇಳ್ತಾನೆ. ಸರಿ ಆಗ್ತದೆ ಆವಾಗ ನಮಗೆ? ಇಲ್ಲ ನೀನು ಅದನ್ನು ಮಾಡು ಅಂತ ರಿಕ್ವೆಸ್ಟ್ ಪ್ರಾರ್ಥನೆ ಮಾಡೋದಾದರೆ ಭಗವಂತಂತಾನೆ ನಿನಗದರ ಅವಶ್ಯಕತೆ ಇಲ್ಲ ಅಂತಂತಾನೆ. ನಿನಗದರ ಅವಶ್ಯಕತೆ ಇಲ್ಲ. ಯಾವುದನ್ನು ಯಾವಾಗ ಹೇಗೆ ಮಾಡಬೇಕು ಅಂತನ್ಲಿಕ್ಕೆ ನೀನು ನನಗೆ ಪ್ರಾರ್ಥನೆಯೋ ಗೈಡೆನ್ಸೋ ಕೊಡಬೇಕಾಗಿಲ್ಲ. ನಾನು ಸರ್ವಜ್ಞನೋ ನೀನು ಸರ್ವಜ್ಞನೋ, ನಾನು ಸ್ವತಂತ್ರನೋ ನೀನು ಸ್ವತಂತ್ರನೋ? ಇದು ಡಿಬೇಟ್ ನಡೆಯುವಾಗ ಒಂದು ಹಂತದ ಧಾರ್ಷ್ಟ್ಯದ ಮಾತುಗಳಿಗೆ ಕೊಡುವಂಥ ಉತ್ತರ. ಡಿಬೇಟ್ನಲ್ಲಿ ತುಂಬ ತಿಳುವಳಿಕೆ ಮಾಡಿಕೊಳ್ಬೇಕು ಅಂತ ಚರ್ಚೆ ಮಾಡುವ ಜಿಜ್ಞಾಸುಗಳಿಗೆ ಕೊಡೋ ಉತ್ತರ ಮತ್ತೊಂದಿದೆ ಅಂತೆ. ಈ ಡಿಬೇಟ್ನಲ್ಲಿ ಬಹಳ ಸಾತ್ವಿಕರಾಗಿ ದೇವರನ್ನು ಪ್ರಾರ್ಥಿಸಿದರೆ, ಸ್ವಾಮಿ ಯಾಕೆ ಈ ನೀಲಮಣಿಯನ್ನು ಸ್ಫಟಿಕ ಮಾಡಬಾರ್ದು ಸ್ವಾಮಿ ಅಂತ ವಿನಯದಿಂದ ದೇವರನ್ನು ಪ್ರಶ್ನಿಸೋದಾದರೆ, ದೇವರಂತಾನೆ ನಾನೂ ಕೆಲವು ನಿಯಮ ಇಟ್ಕೊಂಡಿದ್ದೀನಿ, ಅದನ್ನು ಮೀರಲ್ಲ ಅಂತಂತಾನಂತ. ಕೆಲವು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿರ್ತಾರೆ, ಅವರು ಯಾಕೆ ಬಹಳ ದೊಡ್ಡ ದೊಡ್ಡವರಾಗಿ ಬೆಳೀತಿದ್ದಾರೆ ಇವತ್ತು? ಬಹಳ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನೀವು ನೋಡ್ತಿದ್ದೀರಿ ಸಮಾಜದಲ್ಲಿ. 1000 ಕೋಟಿ, ಮಿಲಿಯನ್
ಬ್ರಿಲಿಯನ್ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ ದೊಡ್ಡ ಕಂಪನಿಗಳು ಮತ್ತೆ ಬೆಳೀತಾವೆ. ಯಾಕೆ ಬೆಳೀತಾವೆ ಗೊತ್ತಾ? ಅನೇಕ ಎಥಿಕ್ಸಿನ ಮೇಲೆ ಬೆಳೀತಾವೆ. ಆ ಎಥಿಕ್ಸನ್ನು ಇಟ್ಕೊಳ್ಳದೇ ಇದ್ದರೆ ಮನುಷ್ಯ ಯಾವ ರೀತಿಯಿಂದಲೂ ಕಂಪನಿಗಳನ್ನು ಬೆಳೆಸಲಿಕ್ಕಾಗಲ್ಲ. ನಾವಿವತ್ತು ತುಂಬ ಬಿಸ್ನೆಸ್ ಮ್ಯಾನ್ಸನ್ನು ಸ್ಟಡಿ ಮಾಡಬೇಕು. ಬಹಳ ಜನ ಬಿಸ್ನೆಸ್ಸರ್ಸ್ ಇದ್ದಾರೆ. ಯಾಕೆ ಎಷ್ಟು ಎತ್ತರ ಬೆಳೆದಿದ್ದಾರೆ ಅವರು? ಅನೇಕ ನಿಯಮಗಳನ್ನು ಹಾಕ್ಕೊಂಡಿದ್ದಾರೆ, ಆದ್ದರಿಂದ ಬೆಳೆದಿದ್ದಾರೆ ಅಂತ ಉತ್ತರ ಬಂದಿದೆ. ಅನಲಿಸಿಸ್ ಮಾಡಿದಾಗ ಒಂದೆರಡು ನಿಯಮಗಳಲ್ಲಿ ಒಂದು ಮಾತ್ರ ಇವತ್ತು ಹೇಳ್ತೀನಿ. ವ್ಯಕ್ತಿ ಎಲ್ಲಿವರೆಗೂ ಎಥಿಕ್ಸ್ ಇಟ್ಕೊಳ್ಳೋದಿಲ್ಲ, ನಿಯಮಗಳನ್ನು ಹಾಕ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಬೆಳಿಲಾರ ಅನ್ನಲಿಕ್ಕೆ ಒಂದು ಹೇಳ್ತೀನಿ ಉದಾಹರಣೆ. ಇವತ್ತೊಂದು ಸಣ್ಣ ಮೊಬೈಲ್ ಪ್ರಾಡಕ್ಟ್ ಇದೆ. ಇದರೊಳಗೆ ವಿಧವಾದ ಪ್ರಾಡಕ್ಟ್ಸ್ ಇವೆ. ಆ್ಯಪಲ್ ಅಂತಿದೆ, ರೆಡ್ಮಿ ಅಂತಿದೆ, ಇನ್ನೇನೇನೋ ಇದ್ದಾವೆ. ಮಾಡೋ ಕೆಲಸ ಒಂದೇ. ಅವು ಏನು ಮಾಡ್ತವೆ? ಸಿಮ್ ಕಾರ್ಡ್ ಹಾಕಿದ್ರೆ ನಮಗೆ ಬೇಕಾದವ್ರ ಜೊತೆಯಲ್ಲಿ ಮಾತಾಡಿಸೋ ಕೆಲಸ ಎಲ್ಲದರಲ್ಲೂ ಮಾಡ್ತವೆ. ಅದರಲ್ಲಿ ಕ್ಲಿಯಾರಿಟಿ ಜಾಸ್ತಿ, ಒಂದರಲ್ಲಿ ಕ್ಲಿಯಾರಿಟಿ ಕಡಿಮೆ, ಫ್ಯೂಚರ್ಸ್ ಜಾಸ್ತಿ, ಇದೆಲ್ಲ ಇಟ್ಟಿದ್ದಾರೆ. ನಿಮಗೆ ಸ್ವಾರಸ್ಯ ಹೇಳ್ತೇನೆ, ಇದನ್ನೆಲ್ಲ ಜಗತ್ತಿಗೆ ತಯಾರು ಮಾಡಿ ಕೊಡೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು CEO ಇರ್ತಾನೆ ಆ ಕಂಪ್ನಿಗೆ. ಅವನ ಹತ್ರ ಒಂದು ಸಲ ಒಬ್ಬರು ಚರ್ಚೆ ಮಾಡುವಾಗ ಕೇಳಿದ್ರಂತೆ, ನಿಮ್ಮದನ್ನು ನೀವು ಪ್ರಾಡಕ್ಟಿಗೆ ಅಂದಾಜು 1,00,000 ರೂಪಾಯಿ ಇಟ್ಟು ಮಾರಾಟ ಮಾಡ್ತೀರಿ, ಆದರೆ ಕೆಲವರು 10 ಲಕ್ಷ ರೂಪಾಯಿ ಕೊಟ್ಟು ಕೊಂಡುಕೊಳ್ಳೋರು ಗ್ರಾಹಕರು ನಿಮಗೆ ಬರ್ತಾರೆ ಅದೇ ಮೊಬೈಲನ್ನು. ಅರೆ 1 ಲಕ್ಷ ಇಟ್ಟಿದಾನ, ಭಾಳ ಆಯ್ತಪ್ಪ, 10,000 ಇಟ್ಟರೆ ತೊಗೋತೀನಿ ಅಂತನ್ನೋ ಗ್ರಾಹಕರು ಬರ್ತಾರೆ. ಮಾರ್ಕೆಟ್ನಲ್ಲಿ ನೀವು ಅದನ್ನು ಯಾಕೆ 1 ಲಕ್ಷ ಇಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರಂತೆ. ಯಾಕಂದರೆ ನಿಮಗೆ ಲಾಸ್ ಆಯ್ತಲ್ಲ. 10 ಲಕ್ಷ ಕೊಡ್ಲಿಕ್ಕೆ ಬರೋವನಿಗೆ ನೀವು 1 ಲಕ್ಷ ಇಟ್ಟಿದ್ದಕ್ಕೆ ನಿಮಗೆ ಲಾಸ್ ಆಗ್ತದೆ. 10,000 ಅಂತ ಕೇಳಲಿಕ್ಕೆ ಬಂದವನಿಗೆ 10,000 ಕೊಟ್ಟರೆ ಆವಾಗಲೂ ಲಾಸ್ ಆಗ್ತದೆ. ಲಾಭಾಂಶವನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡುವ ನಿಮಗೆ ಯಾಕೆ ಹೀಗೆ ಮಾಡ್ತೀರಿ ಅಂದರೆ ಒಂದೇ ಉತ್ತರ ಕೊಟ್ಟಂತೆ, ನಾವು ಬೈ ಮಾಡುವ ಗ್ರಾಹಕರನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈ ಪ್ರಾಡಕ್ಟನ್ನು ಮಾರಾಟ ಮಾಡಲ್ಲ. ಇದಕ್ಕೆ ಎಷ್ಟು ಖರ್ಚಾಗಿದೆ ಇದನ್ನು ತಯಾರು ಮಾಡಲಿಕ್ಕೆ, ಆ ಖರ್ಚಿನ ಮೇಲೆ ನಮ್ಮ ಲಾಭಾಂಶದ 1 ಅಥವಾ 2% ನಮಗೆ ಬಂದು ಲೇಬರ್ ಕಾಸ್ಟ್ ತೆಗೆದು GST ಹಾಕಿದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಸಾಕು ಅಂತ ಇದನ್ನು ನಾವು ಎಥಿಕ್ಸ್ ಇಟ್ಕೊಂಡಿದ್ದೇವೆ. ಹೀಗಾಗಿ 10 ಲಕ್ಷ ಕೊಡ್ತೇನೆ ಅಂತ ಅರ್ಹತೆ ಇರೋವನು ನನಗೆ 10 ಲಕ್ಷ ಕೊಡೋದು ಬೇಡ, ಅವನು 1 ಲಕ್ಷ ತೊಗೊಂಡೇ ಖರೀದಿಸಲಿ, ಯಾಕೆಂದರೆ ನನ್ನ ಲಾಭಾಂಶ ಓನ್ಲಿ 2% ಅಂತ ನಾನು ಇಟ್ಕೊಂಡಿದ್ದೇನೆ. ನಾನು ಹಾಕಿದ ಇನ್ವೆಸ್ಟ್ಮೆಂಟಿನಲ್ಲಿ 2% ಲಾಭ ನನಗೆ ಬಂದರೂ ಕೂಡ ಸಾಕು. ಈ ಎಥಿಕ್ಸ್ ಇದೆಯಲ್ಲ, ಆ ಕಂಪನಿನ ಬೆಳೆಸ್ತದಂತೆ. ಯಾವತ್ತು ಮನುಷ್ಯ ಈ ಎಥಿಕ್ಸನ್ನು ಮೀರಿ ನಡಿಲಿಕ್ಕೆ ಶುರು ಮಾಡ್ತಾನೆ, ಅರೆ 10,000 ಕೊಡೋನು ಅದೂ ಇರಲಪ್ಪ, 10,000ದಂಥವ್ರು 100 ಜನ ಆದರೆ ಬೇಗ ಮಾರಾಟ ಆಗ್ತದೆ ಅಂತನ್ನೋದು, 10 ಲಕ್ಷ ಕೊಡೋರಿಗೆ ಇದೇ ಪ್ರಾಡಕ್ಟನ್ನು ಕೊಟ್ಬಿಟ್ರೆ ಜಾಸ್ತಿ ದುಡ್ಡು ಬರ್ತದೆ ಅನ್ನೋದು, ಈ ಮೆಂಟ್ಯಾಲಿಟಿ ಯಾರು ಹೋಗ್ತಾನಲ್ಲ ಅವನ ಕಂಪ್ನಿ ಬೇಗ ಮುಣುಗ್ತದಂತೆ. ಇದು ಲೌಕಿಕದಲ್ಲಿ ನಿಮಗೆ ನನಗಿಂತ ಚೆನ್ನಾಗಿ ಅಧ್ಯಯನ ಆಗಿರ್ತದೆ ಈ ವಿಷಯದ ಬಗ್ಗೆ. ಇದು ಹೇಗೆ ಎಥಿಕ್ಸಿನ ಮೇಲೆ ನಡೀತದೋ, ಜಗತ್ತಿನ ಸೃಷ್ಟಿ ಸ್ಥಿತಿಗಳ ಹಿಂದೆ ಇರುವ ಭಗವಂತ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿದ್ದಾನೆ. ಏನು ಹಾಕ್ಕೊಂಡಿದ್ದಾನೆ? ತನ್ನ ಹೊಟ್ಟೆಯಲ್ಲಿರುವ ಅನಂತ ಸೀಡ್ಸ್ ಬೀಜಗಳಂತೆ ಇರುವ ಜೀವರನ್ನು ಸೃಷ್ಟಿಗೆ ತರುವಾಗ ಅವರ ಸ್ವಭಾವ ಏನಿದೆ ಅದನ್ನು ಬದಲಾಯಿಸದೆ ಅವರನ್ನು ಸೃಷ್ಟಿಗೆ ತರ್ತೇನೆ ಅಂತ ಹಾಕಿದ್ದಾನಂತೆ. ಸ್ಫಟಿಕದಂತಿದ್ದವರನ್ನು ಸ್ಫಟಿಕವಾಗಿಯೇ ಉಳಿಸ್ತೇನೆ. ಶಕ್ತಿ ಇದೆ ಅಂತ ನೀಲ ಮಾಡಲ್ಲ, ನೀಲದಂತಿರೋರನ್ನು ನೀಲವಾಗಿಯೇ ಉಳಿಸ್ತೇನೆ. ನಾನು ಸರ್ವಶಕ್ತ ಅಂತ ಅದನ್ನು ಸ್ಫಟಿಕ ಮಾಡಲ್ಲ ಅಂತ ನಿಯಮ ಹಾಕ್ಕೊಂಡಿದ್ದಾನಂತೆ. ಈ ನಿಯಮದ ಮೇಲೆ ಈ ಸೃಷ್ಟಿ ರಹಸ್ಯ, ಈ ಅದ್ಭುತ ಸ್ಥಿತಿ, ಈ ಅದ್ಭುತವಾದ ಪ್ರಪಂಚದಲ್ಲಿ ನಡೀತಾ ಇರುವ ಆಗು ಹೋಗುಗಳು ಬಹಳ ವಿಚಿತ್ರವಾಗಿ ಕಂಡುಬರಲಿಕ್ಕೆ ಶುರುವಾಗಿದೆ ಅಂತ. ಇಲ್ಲೇನು ತರ್ಕ ಮಾಡಲಿಕ್ಕೆ ಸಾಧ್ಯ ನೀನು? ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಬಹುಚಿತ್ರ ಜಗತ್ ಬಹುಧಾಕರಣಾತ್,
ನೋಡುವ ಪ್ರಪಂಚವನ್ನು ನೀವು ಹಂತ ಹಂತದಲ್ಲಿ ಪ್ರತಿ ವಸ್ತುವಿನಲ್ಲಿ ಆಶ್ಚರ್ಯವನ್ನು ನೋಡಬೇಕು. ಹಾಗೆ ಸೃಷ್ಟಿ ಮಾಡಿದಾನಂತೆ ದೇವರು. ಬಹುಚಿತ್ರ ಜಗತ್ ಬಹುಧಾಕರಣಾತ್. ಬಹುಧಾಕರಣಾತ್. ಎಲ್ಲರೂ ಮಾನವರೇ, ಆದರೆ ಒಳಗಡೆ ಇಟ್ಟಂಥ ವಿಚಾರಧಾರೆಗಳು ಬೇರೆ 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 ಇಟ್ಟಿದ್ದಾನಂತೆ. ಎಷ್ಟೋ ಪ್ರಾಣಿಗಳು ಒಂದೇ ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ನೂರಾರು ಹುಲಿಗಳ ಬುದ್ಧಿಶಕ್ತಿ ಬೇರೆ 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 ಇಟ್ಟಿದ್ದಾನಂತೆ. ಏನು ಅದ್ಭುತ! ಇದನ್ನು ನೋಡಿ ಖುಷಿ ಪಡಬೇಕಷ್ಟೇ ನಾವು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಯಾರೋ ಕೇಳಿದರು, ಸ್ವತಂತ್ರ ಅಂತೀರಿ, ಸರ್ವಶಕ್ತ ಅಂತೀರಿ, ಏನು ಬೇಕಾದರೂ ಮಾಡಬಲ್ಲ ಅಂತಂತೀರಿ, ಆದರೂ ಇಷ್ಟೆಲ್ಲ ಎತಿಕ್ಸ್ ಇಟ್ಕೊಂಡಿದ್ದಾನಲ್ಲೇ, ಯಾವುದರ ಮೇಲಷ್ಟು ಅವನಿಗೆ ವಿಶ್ವಾಸ ಅಂತ ಕೇಳಿದರು. ಅದಕ್ಕೆ ಭಗವತ್ಪಾದರು ಅನುವ್ಯಾಖ್ಯಾನದಲ್ಲಿ ಹೇಳಿದರು, ದೇವರು ಯಾವುದರ ಮೇಲೆ ಇಟ್ಟಿದ್ದಾನೆ ಹೆಚ್ಚು ಅಂದರೆ ವೇದಗಳ ಮೇಲೆ ಇಟ್ಟಿದ್ದಾನೆ ಅಂತಂದರು. ವೇದ ಹೀಗೇ ಸೃಷ್ಟಿ ಮಾಡ್ತಾನೆ, ಹೀಗೇ ಸಂಹಾರ ಮಾಡ್ತಾನೆ ಅಂತ ವ್ಯವಸ್ಥೆಯನ್ನು ವರ್ಣನೆ ಮಾಡಿದೆ. ಆ ವೇದದ ವರ್ಣನೆಗೆ ಆಚೆ ಈಚೆ ಆಗದಂತೆ ತನ್ನ ಸೃಷ್ಟಿಯನ್ನು ಮಾಡ್ತಾನಂತೆ. ಈ ವೇದಕ್ಕೂ ಭಗವಂತನಿಗೂ ಇರುವ ನಂಟಸ್ತಿಕೆಯನ್ನು ಚೆನ್ನಾಗಿ ನಾವು ಅರ್ಥಕೊಂಡು ವೇದದ ನಿಯಮಾವಳಿಗಳಿಗೆ ವಿರುದ್ಧ ಸಂಕಲ್ಪವನ್ನು ದೇವರೂ ಮಾಡದೆ ಎಲ್ಲವನ್ನೂ ಮೀರಬಹುದಾದ ಭಗವಂತನೂ ಕೂಡ ಸೃಷ್ಟಿಯನ್ನು ಹೀಗೇ ಮಾಡ್ತಾ ಇದ್ದಾನೆ. ಈ ರೀತಿ ಅರ್ಥೈಸಿಕೊಂಡಾಗ ಭಗವಂತನಲ್ಲಿ ವೈಷಮ್ಯ ಇದೆ, ಭಗವಂತ ನಿಷ್ಕರುಣಿಯಾಗಿದ್ದಾನೆ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡಿ, ಈ ಸಿದ್ಧಾಂತವನ್ನು ಎಲ್ಲರೂ ಸ್ಥಿರ ಮಾಡಿಕೊಳ್ಬೇಕು. ಅಲ್ಲಲ್ಲಿ ತರ್ಕಕ್ಕೆ ಬಲಿಯಾಗಿ ದೇವರ ಬಗ್ಗೆ ಅಪಾರ್ಥ ಮಾಡಿಕೊಳ್ಬಾರ್ದು. ತುಂಬ ಚಿಕ್ಕ ಮಗು ಇನ್ನೂ ಗರ್ಭದಿಂದಲೇ ಹೊರಗೆ ಬಂದಿರಲ್ಲ, ಗರ್ಭದಲ್ಲೇ ಸತ್ತು ಹೋಗ್ತದೆ. ಹೌದು, ದುಃಖ ಆಗ್ತದೆ, ಸಾಯಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ಆ ಮಗುವಿನ ತಪ್ಪೇನಿತ್ತು, ಅದೇನು ಪಾಪ ಮಾಡಿತ್ತು, ದೇವರು ಕೊಂದುಬಿಟ್ಟ ಅಂತ ದೇವರ ಬಗ್ಗೆ ಆಕ್ರೋಶ ಬರ್ತದೆ. ಎಲ್ಲ ನಿಜ. ಆದರೆ ಅಪ್ಪಿ ತಪ್ಪಿ ದೇವರ ಮೇಲೆ ದೋಷವನ್ನು ಹೇರಬೇಡ. ನಿನ್ನ ಕರುಣೆ, ನಿನ್ನ ಸೆಂಟಿಮೆಂಟಲ್ ವ್ಯವಸ್ಥೆಗಳನ್ನು ಫುಲಿಶ್ನೆಸ್ನಲ್ಲಿ ಪರಿವಸಾನ ಮಾಡಬೇಡ ಅಂತ ಹೇಳ್ತಾರೆ. ಸಾವಿರಾರು ಜನ ಏಕಕಾಲದಲ್ಲಿ ಪ್ರವಾಹ ಬಂದರೆ ಸತ್ತು ಹೋಗ್ತಿದ್ದಾರೆ. ನಮ್ಮ ಕಣ್ಣು ಮುಂದೆ ತಡ್ಕೊಳ್ಳಿಕ್ಕಾಗಲ್ಲ. ಏನು ದೇವರು ನಿಷ್ಕರುಣಿಯಪ್ಪ, 1000 ಜನರನ್ನು ಕೊಂದುಬಿಟ್ನಲ್ಲ ಹೋಗಿ ಹೋಗಿ, ಪ್ರವಾಹ ತಡಿಲಿಕ್ಕೆ ಶಕ್ತಿ ಇತ್ತೋ ಇಲ್ಲೋ. ಹೀಗೆಲ್ಲ ತರ್ಕ ಮಾಡಿ ಭಗವಂತನ ವ್ಯಕ್ತಿತ್ವವನ್ನು ಹೀಗಳಿಬೇಡ. ಸಾವಿರಾರು ಜನರು ಏಕಕಾಲದಲ್ಲಿ ಒಂದು ರೋಗಕ್ಕೆ ತುತ್ತಾಗಿ ಕೆಲವು ವರ್ಷಗಳ ಹಿಂದೆ ನಮ್ಮ ಕಣ್ಣು ಮುಂದೆನೇ ತೀರು ಹೋದರು. ಏನು ದೇವರವ, ಯಾಕೆ ಮಾಡಿದೆ ಹೀಗೆಲ್ಲ? ಮಾಡಬಾರ್ದಾಗಿತ್ತು. ಹೌದು, ತೀರ್ಕೊಂಡವ್ರ ಬಗ್ಗೆ ನಮಗೆ ಸಹಾನುಭೂತಿ ಇರಬೇಕು, ಯಾಕಂದರೆ ನಾವು ಮನುಷ್ಯರಲ್ವೇ. ಆಗಬಾರ್ದಾಗಿತ್ತು ಹೀಗೆ ಅಂತನೋ ಸಹಾನುಭೂತಿ ಇರಬೇಕು. ವಯಸ್ಸಾದವರು ಹೋದರು, ಇನ್ನೂ ಎಳೆ ವಯಸ್ಸಿನಲ್ಲಿದ್ದವರು ಹೋದರು. ಎಲ್ಲ ನೋಡಿದ್ವಿ. ಆದರೆ ಅದರ ಹಿಂದಿನ ರಹಸ್ಯವನ್ನು ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಪೂರ್ಣ ಶಕ್ತಿ ಇಲ್ಲ. ದೇವರು ಮಾಡಿದ ರಹಸ್ಯ ಎಷ್ಟು ಭೂಮಿಗೆ ಭಾರ ಆಗಿತ್ತೋ ಏನೋ ಯಾರಿಗೆ ಗೊತ್ತು. ಭೂಮಿಯನ್ನು ಏರಿಳಿತಕ್ಕೆ ತರಬೇಕಿತ್ತೋ ಏನೋ ಯಾರಿಗೆ ಗೊತ್ತು. ಯೋಚಿಸಿ ಭಗವಂತನ ಬಗ್ಗೆ ಯಾವತ್ತಿದ್ರೂ ಕೂಡ ನಿಷ್ಕರುಣಿ ಅಂತನೋ ವೈಷಮ್ಯ ಉಳ್ಳವನು ಅಂತನೋ ನಿನ್ನ ತರ್ಕದಿಂದ ಅವನನ್ನು ಅಳಗಳಿಬೇಡ. ಇದಕ್ಕೆ ಅರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಗವಂತನ ಸ್ವರೂಪವನ್ನು ಯಾವ ಕಾರಣಕ್ಕೂ ನೀನು ನಿಷ್ಕರುಣಿ ಅಂತ ಬಿಂಬಿಸಬೇಡ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಹಿರಣ್ಯಕಶ್ಯಪು ಪ್ರಹ್ಲಾದನ ಚರಿತ್ರೆಯನ್ನು ಭಾಗವತ ಹೇಳ್ತಾರೆ. ಹಿರಣ್ಯಕಶ್ಯಪು ಎಷ್ಟು ದ್ವೇಷ ಮಾಡ್ತಾ ಇದ್ದ. ತಪಸ್ಸು ಮಾಡಿ ವರ ಬೇರೆ ಪಡ್ಕೊಂಡು ಬಂದ. ಕಥೆ ಬಹಳ ಪ್ರಸಿದ್ಧ. ಬ್ರಹ್ಮ ವರನೇ ಕೊಡಲ್ಲ ಈ ಥರದ್ದು ಯಾರಿಗೂ ನಾನು ಅಂದ. ಇಲ್ಲ, ಇದೇ ವರ ಕೊಡ್ರಿ ಅಂದ. ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮಧ್ಯಾಹ್ನ ಸಾಯಬಾರ್ದು, ನರರಿಂದ ಸಾವು ಬರಬಾರ್ದು, ಮೃಗಗಳಿಂದ ಸಾವು ಬರಬಾರ್ದು,
ಯಾವ ಥರದಿಂದಲೂ ಸಾವು ಬರಬಾರ್ದು. ಏನು ಉದ್ದೇಶ? ಸಾವು ಗೆದ್ದರೆ ವಿಷ್ಣು ನನ್ನ ಎದುರುಗಡೆ ಯುದ್ಧಕ್ಕೆ ಬಂದಾಗ ಅವನ್ನಿಲ್ಲ ಅನಿಸೋದು ಅಂತ ಉದ್ದೇಶ, ಬೇರೆ ಏನಲ್ಲ. ವಿಷ್ಣು ಅಂತಿದ್ದಾನೆ, ಜಗತ್ತಿನ ಸ್ಥಿತಿ ಗತಿಗಳನ್ನು ನೋಡಿಕೊಳ್ಳುವವನು, ದೇವತೆಗಳನ್ನೆಲ್ಲ ನಿಯಂತ್ರಿಸೋನಿದ್ದಾನೆ, ಅದು ನನ್ನದಾಗಬೇಕು ಸ್ಥಾನ ಅಂತ ಹೊರಟಿದ್ದಂತೆ. ಅಂದರೆ ದೇವರು ಅನ್ನೋ ಸ್ಥಾನನೇ ನಂದಾದರೆ ಜಗತ್ತಿನಲ್ಲಿ ನನಗೆ ನಿರಂಕುಶವಾಗಿ ಯಾರೇನೂ ಮಾಡೋ ಹಾಗಿಲ್ಲ, ಏನು ಬೇಕಾದರೂ ನಾನು ಮಾಡ್ಬೋದು ಅಂತ. ಏನು ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಹಿಡಿಕೊಳ್ತಿರ್ತಾವೆ ಅವಾಗ. ಬ್ರಹ್ಮದೇವರಂದರು, ವರ ಇಷ್ಟು ಕಠಿಣವಾದದ್ದು ಕೇಳ್ತಿದ್ದಿ, ದುರ್ಲಭವಾದದ್ದು, ಆದರೂ ಕೊಡ್ತೇನೆ ಅಂತ ಕೊಟ್ಟರು. ಅವನು ಭಾರೀ ಬುದ್ಧಿವಂತಿಕೆ ಯೋಚನೆ ಮಾಡಿದ್ದ, ನನ್ನಂಥ ಬುದ್ಧಿವಂತರೇ ಇಲ್ಲ ಅಂತ. ಯಾಕಂದರೆ ಬ್ರಹ್ಮನ ವರ ಶಿವ ಯಾರೂ ಪಡೆದಿಲ್ಲ, ನನ್ನಂಥ ವರ ವಿಷ್ಣು ಬ್ರಹ್ಮನ ವರ ಪಡೆದಿಲ್ಲ. ಆದರೆ ಅವನಿಗೆ ಸಾವಿಲ್ಲ ಅನ್ನೋದು ಗೊತ್ತಿರಲಿಲ್ಲ. ಇವನಿಗೆ ಏನು ಹಣೆ ಬಾರ ನೋಡ್ರಿ, ಅವನಿಗೂ ಸಾವಿಲ್ಲ ಅನ್ನೋದ್ರ ವಿವೇಕ ಇಲ್ಲ. ಬಹಳ ಜನ ಎಡುವುದೇ ಇಲ್ಲಿ, ದೇವರ ಸ್ವರೂಪವನ್ನು ತಿಳಿದುಕೊಳ್ಳದೆ ಧಾರ್ಷ್ಟ್ಯ ತೋರಿಸ್ಲಿಕ್ಕೆ ಹೋಗ್ತಾರೆ. ಹಿರಣ್ಯಕಶ್ಯಪುವಿನಂತೆ ದ್ವೇಷ ಮಾಡಿದ, ಎಷ್ಟು ದ್ವೇಷ ಮಾಡಿದ ಹಿರಣ್ಯಕಶ್ಯಪು ದೇವರನ್ನು. ದೇವತೆಗಳೇ ಕೇಳಿಕೊಂಡ್ರು ದೇವರನ್ನು, ಕೊಂದುಬಿಡು ಈ ಹಿರಣ್ಯಕಶ್ಯಪುನನ್ನು ಅಂತ. ದೇವರಂದ, ಕೊಲ್ಲೋ ಸಮಯ ಬರಲಿ ಕೊಲ್ತೇನೆ ಅಂತಂದ. ಯಾಕೆ ಕೊಲ್ತಾ ಇಲ್ಲ? ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಪ್ರಶಾಂತನಾದ ನಿರ್ವೈರನಾದ ಪ್ರಹ್ಲಾದ ನನ್ನ ಭಕ್ತ, ಅವನನ್ನು ಆತ ಏನಾದರೂ ಸಂಹಾರ ಮಾಡಿದರೆ, ಅವನ ಸಂಹಾರ ಮಾಡೋ ಪ್ರಯತ್ನ ಮಾಡಿದರೆ, ದ್ವೇಷ ಮಾಡಿದರೆ ಅವನ ಪಾಪದ ಕೊಡ ಎಲ್ಲ ಪೂರ್ಣ ಆಗ್ತದೆ. ಆಗ ಅವನನ್ನು ಕೊಲ್ತೇನೆ ಅಂತ ವರ ಕೊಟ್ಟ. ಭಗವಂತನ ಮಾತಿನಂತೆ ದೇವತೆಗಳು ಪ್ರತೀಕ್ಷೆ ಮಾಡ್ತಾ ಇದ್ದರು. ಪ್ರಹ್ಲಾದನ ಹುಟ್ಟಿದ ಬೆಳೆದ ಸಣ್ಣ ವಯಸ್ಸಿನೊಳಗಿರುವಾಗಲೇ ಪ್ರಹ್ಲಾದನನ್ನು ಈತ ಬೇರೆ ಬೇರೆ ರೀತಿಯಿಂದ ತನ್ನಂತೆ ತಯಾರು ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಹಿರಣ್ಯಕಶ್ಯಪು, ನಾನು ಹರಿಯನ್ನು ಒಪ್ಪಲ್ಲ, ನನ್ನ ಮಗನೂ ಹರಿಯನ್ನು ಒಪ್ಪಬಾರದು ಅಂತ. ನಾನು ದೇವರು ಇಲ್ಲ ಅಂತೇನೆ, ನನ್ನ ಮಗನೂ ದೇವರು ಇಲ್ಲ ಅನ್ನಬೇಕು ಅಂತ. ಆದರೆ ವ್ಯತ್ಯಾಸ ಆಯಿತು. ಹಿರಣ್ಯಕಶ್ಯಪು ಬಯಸಿದ್ದು ಬೇರೆಯೇ ಆಯಿತು, ಆದರೆ ಪ್ರಹ್ಲಾದ ಇದ್ದದ್ದು ಬೇರೆಯೇ ಆಗಿಬಿಡ್ತು. ಏನು ಪ್ರಯತ್ನ ಪಟ್ಟಿದ್ದಾನೆ ಹಿರಣ್ಯಕಶ್ಯಪು? ಏನಾದರೂ ಮಾಡಿ ಪ್ರಹ್ಲಾದನನ್ನು ಇಲ್ಲ ಅನ್ನಿಸ್ಬೇಕು. ಯಾಕೆ ಅಂದರೆ ಅವನ ಬಾಯಲ್ಲಿ ಹರಿಸ್ಮರಣೆ ಬರ್ತಾ ಇದೆ. ಅದಕ್ಕೆ ಹಿರಣ್ಯಕಶ್ಯಪು ದ್ವೇಷದಿಂದ ಒಬ್ಬೊಬ್ಬರಿಗೆ ಆದೇಶ ಮಾಡಿದ, ಈ ನನ್ನ ಮಗನ ಬಾಯಲ್ಲಿ ಯಾವಾಗ ಕೇಳಿದ್ರೂ ಹರಿನಾಮ ಬರ್ತಾ ಇದೆ, ನನ್ನ ಕಿವಿಯಿಂದ ಕೇಳಲಾರೆ ಹರಿನಾಮ. ನೋಡಿ ಹೇಗಿದ್ದ ಹಿರಣ್ಯಕಶ್ಯಪು, ಕಿವಿಯಿಂದ ಕೇಳಲಾರೆ. ಅವನಿದ್ದಾನೆ ಅಂದರೆ ನನಗಾಗ್ತಾ ಇಲ್ಲ, ಅವನಿಲ್ಲಾನೆ ಸರಿ ಅಂತ ಹೇಳಿ ಕಳಿಸಿದ. ಹಾಗಾಗಿ ಹಿರಣ್ಯಕಶ್ಯಪುನನ್ನು ಇಲ್ಲ ಅನ್ನಿಸ್ಲಿಕ್ಕೆ ಅಂತ ಹೊರಟರು. ಅದು ಪ್ರಹ್ಲಾದನನ್ನು ಇಲ್ಲ ಅನ್ನಿಸ್ಲಿಕ್ಕೆ ಹೊರಟರು. ಬೆಂಕಿಯಲ್ಲಿ ಹಾಕಿ ಸುಡಲಿಕ್ಕೆ ಪ್ರಯತ್ನ ಪಟ್ಟರು. ನೀರಿನಲ್ಲಿ ಕಲ್ಲು ಕಟ್ಟಿ ಎಸೆದ್ರು, ಬೆಟ್ಟದಿಂದ ಕೆಳಗೆ ಎಸೆದ್ರು, ಆನೆ ಕಾಲು ಕೆಳಗೆ ತುಳಿಸ್ಲಿಕ್ಕೆ ನೋಡಿದರು. ಭಾಗವತ ಹೇಳ್ತದೆ, ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ಜನಾರ್ದನ, ಅಧೋಕ್ಷಜ, ನಾರಾಯಣ, ದೇವರ ಸ್ಮರಣೆ ಒಂದೇ ಸಾಕಾಗ್ತಾ ಇತ್ತು. ಮೃತ್ಯು ಪ್ರಹ್ಲಾದನ ಬಳಿಗೆ ಬರಲೇ ಇಲ್ಲ ಅಂತ ಭಾಗವತ. ಮೃತ್ಯು ದೇವರನ್ನು ಕೇಳಿ ಬರಬೇಕಂತೆ. ಮೃತ್ಯು ಯಾರ್ದಾದ್ರೂ ಬಳಿಗೆ ಹೋಗಬೇಕಾದ್ರೆ ಬರಲೇ ಇಲ್ಲ. ಹಿರಣ್ಯಕಶ್ಯಪು ತಲೆ ಕೆಟ್ಟೋಯ್ತು. ಇಷ್ಟು ಪ್ರಯತ್ನ ಪಟ್ಟರು ಇವನೊಬ್ಬನ ಇಲ್ಲ ಅನ್ನಿಸ್ಲಿಕ್ಕೆ ಆಗ್ತಿಲ್ಲಲ್ಲ ನನಗೆ ಅಂತ ಹಾಸ್ಯಕ್ಕೆ ಹೇಳಿದರು ಒಬ್ಬರು ಹಿರಿಯರು. ಹಿರಣ್ಯಕಶ್ಯಪು 1000 ವರ್ಷ ತಪಸ್ಸು ಮಾಡಿದ್ನಲ್ಲ ಒಂಟಿ ಕಾಲ ಮೇಲೆ ನಿಂತು, ನಾ ಸಾಯಬಾರ್ದು ಅಂತ ವರ ಕೇಳಿದ್ನೋ, ನನ್ನ ಮಗ ಸಾಯಬಾರ್ದು ಅಂತ ವರ ಕೇಳಿದ್ನೋ ಅಂತ ಅವನಿಗೆ ಆಶ್ಚರ್ಯ ಆಗಿತ್ತು. ಯಾಕೆ ಅಂದರೆ ಮಗನಂತೂ ತಪಸ್ಸು ಮಾಡಿ ವರ ಕೇಳಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಸಾಯ್ತಾ ಇಲ್ಲ. ವರ ನಾನು ಕೇಳಿದ್ದೀನಿ, ನೋಡಿದರೆ ಮಗ ಸಾಯ್ತಾ ಇಲ್ಲಲ್ಲ ಅಂತ ಅವನಿಗೆ ತಲೆ ಕೆಡ್ತು. ಒಮ್ಮೆ ಸಿಂಹಾಸನದಿಂದ ಎದ್ದು ಬಂದ, ಪ್ರಹ್ಲಾದನ ತಲೆ ಹಿಡ್ದ, ಎಲ್ಲಿದ್ದಾನೆ ಹೇಳು ಅಂತಂದ.
ಎಲ್ಲಿದ್ದಾನೆ ಹೇಳಿ, ನಿನ್ನ ರಕ್ಷಣೆ ಮಾಡೋ ಹರಿ, ನೋಡಿಬಿಡ್ತೇನೆ. ಇಲ್ಲಿದ್ದಾನ? ಪ್ರಹ್ಲಾದ ಹೇಳ್ತಾನೆ, ಎಲ್ಲಿಲ್ಲ ಹೇಳು ಅಂದ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗಿದ್ದಾನೆ, ಹೊರಗಿದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನೆ ಅಂದ. ನನ್ನೊಳಗಿಲ್ಲ ಅಂದ ಹಿರಣ್ಯಕಶ್ಯಪು. ಇಲ್ಲೋ ನಿನ್ನೊಳಗೂ ಇದ್ದಾನೆ ಅಂತಾನೆ ಪ್ರಹ್ಲಾದ. ಅವನಿಲ್ಲದ ಜಾಗ ಯಾವುದು? ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಆನಂದ ಆನಂದ. ಮೊದಲು ಕ್ಷಕಾರಾಂತ, ಅಕಾರದಿಂದ ಕ್ಷಕಾರ ತನಕ ಇರುವ ನಾಮ ಅವಂದು. ಅಣುವಿನಿಂದ ತೃಣ ಮೊದಲಾದ ಪ್ರತಿಯೊಂದು ವಸ್ತುಗಳಲ್ಲಿ ಇರುವವನು ಅವನು ಎಲ್ಲಿದ್ದಾನೆ ಅಂತ ಕೇಳಿದರೆ ಏನು ಉತ್ತರ ಕೊಡಬೇಕು? ಮತ್ತೆ ಎಲ್ಲೆಡೆ ಇದ್ದಾನೆ. ಈ ಕಂಬದಲ್ಲಿದ್ದಾನ ಅಂದ, ಕಂಬದಲ್ಲಿಯೂ ಇದ್ದಾನೆ ಅಂದ. ಕಾಣ್ತಿಲ್ಲ ನನಗೆ ಎಂದ ಹಿರಣ್ಯಕಶ್ಯಪು. ನನಗೆ ಕಾಣ್ತಿದ್ದಾನೆ ಎಂದ ಪ್ರಹ್ಲಾದ. ನೋಡುವ ದೃಷ್ಟಿ ಬೇರೆ ಆಗಬೇಕು. ದೇವರೆಲ್ಲ ಕಡೆ ಇದ್ದಾನೆ, ಕಾಣಲ್ಲ. ಯಾಕೆ ಅಂದರೆ ನೋಡ್ಲಿಕ್ಕೆ ಬೇಕಾದ ದೃಷ್ಟಿ ಇಲ್ಲ, ಅದಕ್ಕೆ ಕಾಣ್ತಾ ಇಲ್ಲ. ಆ ದೃಷ್ಟಿ ಬೆಳಿಬೇಕಾಗಿತ್ತು. ಹಾಗಾದರೆ ಕಂಬವನ್ನೇ ಒಡಿತೇನೆ ಎಂದ. ಕೈಯಲ್ಲಿದ್ದ ಖಡ್ಗ ಸೆಳೆದು ಸ್ತಂಭಂ ತತಾಡಾತಿ ಬಲಸ್ವ ಮುಷ್ಟಿನ. ಕಂಬ ತಾಡನ ಮಾಡಿದ. ತಾಡನ ಮಾಡುತ್ತಿರಲಿಕ್ಕೆ ಬ್ರಹ್ಮಾಂಡ ಕಟಾಹ ಸ್ಫೋಟ ಶಬ್ದ ಬಂತಂತ. ಬ್ರಹ್ಮಾಂಡ ಕಟಾಹ ಸ್ಫೋಟ ಆಗಿದೆಯೇನೋ ಅಂತ ದೇವತೆಗಳು ಓಡೋಡಿ ಬಂದರು. ಅಹೋಬಿಲದಲ್ಲಿ ಲಕ್ಷ್ಮೀ ನರಸಿಂಹನ ಅವತಾರ ಆಗಿದೆ. ಎಲ್ಲರೂ ದೇವತೆಗಳು ಬಂದು ಬ್ರಹ್ಮಾದಿಗಳು ನೃಸಿಂಹನ ರೂಪ ನೋಡ್ತಾರೆ. ನಭೋವ್ಯಾಪಿಯಾದ ರೂಪ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುಟತ್ಸಟಾ ಕೇಸರ ಜೃಂಭಿತಾನನಂ. ನೃಸಿಂಹ ರೂಪ. ಮುಖ ಮಾತ್ರ ಸಿಂಹದಂತೆ, ಕೈ ಕಾಲುಗಳೆಲ್ಲ ನರನಂತೆ. ಮುಖ ಸಿಂಹದಂತೆ ಇದ್ದದ್ದಕ್ಕೆ ಕೇಸರಮಯವಾದ ಕೂದಲುಗಳನ್ನು ಆಕಾಶಕ್ಕೆ ಒಮ್ಮೆ ಝಾಡಿಸಿದರೆ ಆಕಾಶದಲ್ಲಿದ್ದ ಮೋಡಗಳು ಛಿದ್ರ ಆಗಿ ಗುಡುಗು ಸಿಡಿಲು ಮಿಂಚು ಪ್ರಾರಂಭ ಆಗಿಬಿಡ್ತಂತೆ. ಮುಖ ಆ ರೀತಿ ಇತ್ತಂತೆ. ಅವನ ಹುಬ್ಬುಗಳನ್ನು ಗಂಟಾಕಿದ್ದಾನೆ. ಬಾಯಿ ಅಗಲ ಮಾಡಿ ಗರ್ಜನೆ ಮಾಡುವಾಗ ಬಾಯಿ ನೋಡ್ತಾನೆ ಹಿರಣ್ಯಕಶಿಪು. ಗುಹೆ ಕಂಡ ಕಾಣಿಸ್ತಂತೆ. ನಾಲಿಗೆ ಬೇರೆ ಚಾಚಿದ, ಖಡ್ಗ ಕಂಡ ಕಾಣಿಸ್ತು. ಕಣ್ಣಿನಲ್ಲಿ ಕೆಂಡ ಉಗುಳ್ತಾ ಇದ್ದಾನಂತೆ. ಏನಿದು, ಯಾವ ರೂಪ, ಯಾವುದಿದು, ಯಾರು ಬಂದಿದ್ದಾರೆ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ಎಲ್ಲಿದ್ದೇನೆ ಅಂತಿದ್ದೆಲ್ಲೋ ಹಿರಣ್ಯಕಶಿಪು. ಇಲ್ಲೇ ಇದ್ದೇನೆ, ಬಾ ಏನು ಮಾಡ್ತೀನಿ ಅಂತಂದ. ಹೀಗೆಲ್ಲ ದೇವರು ತನ್ನ ರೂಪ ತೋರಿಸ್ತಾನೆ ಅಂತ ಅವನು ಅನ್ಕೊಂಡಿರಲಿಲ್ಲ. ಏನೋ ವಿಷ್ಣು ಇಲ್ಲೇ ಎಲ್ಲೋ ಇರ್ತಾನೆ, ಬರ್ತಾನೆ, ಯುದ್ಧ ಮಾಡ್ತಾನೆ ಅನ್ಕೊಂಡಿದ್ದ. ನಾಯಂ ನರೋ ನಾಪಿ ಮೃಗೋ ವಿಚಿತ್ರಂ ಅಹೋ ಕಿಮೇತತ್ ಮೃಗೇಂದ್ರ ರೂಪಂ. ನರನಿಗೆ ನರನಲ್ಲ, ಮೃಗಕ್ಕೆ ಮೃಗ ಅಲ್ಲ, ಇದು ಯಾವುದೋ ನರಮೃಗ ಬಂತಲ್ಲ. ಮೊದಲೇ ಗೊತ್ತಿದ್ರೆ ಹೀಗೊಂದು ಪ್ರಾಣಿ ಇದೆ ಅಂತ ಬ್ರಹ್ಮದೇವರಿಗೆ ವರ ಕೇಳುವಾಗ ಪಟ್ಟಿಯಲ್ಲಿ ಸೇರಿಸ್ತಿದ್ದೆ ಅಂತ ಅಂದ್ಕೊಂಡ. ನೃಸಿಂಹ ಹಾರಿ ಬಂದು ಎದುರುಗಡೆಗೆ ನಿಂತಂತೆ. ಭೂಮಿಯನ್ನು ವಸಿಕಿದ, ಕಾಲಿಗೆ ಕಟ್ಟಿದ ಗೆಜ್ಜೆ ಶಬ್ದ ಮಾಡಿದ, ಥೈ ಥೈ ಅಂತ ಕುಣಿದ, ಹಲ್ಲು ಕಟ್ಟದ. ಕಟಕಟ ಕಟಕಟ ಎಂದು ಪಲ್ ಕಟಿಯುತ್ತಿರೆ ಅಂತ ಮಹಾನುಭಾವರು ಹೇಳ್ತಾರೆ ನೃಸಿಂಹ ಸುಳಾದಿಯಲ್ಲಿ. ಹಲ್ಲು ಕಟ್ಟಿತಾನೆ, ಬೆರಳುಗಳನ್ನು ವಸಿಕಿ ಲಟ 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 ಅಂತ ಶಬ್ದ ಬರೆಸ್ತಾನೆ. ಭೂಮಿಯನ್ನು ಕಾಲಿನಿಂದ ಅಮುಕಿ ಝಂ 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 ಝಕಾರಂ ಝಷಿ ಝಷಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಅಂತ ಹುಂಕಾರ ಮಾಡ್ತಾನೆ. ಹುಂಕಾರ ಕಾಲಿನಿಂದ ಮಾಡ್ತಿದ್ದ ಝೇಂಕಾರ, ಹಲ್ಲಿನಲ್ಲಿ ಲಟಲಟ ಕಟಕಟ ಅಂತ ಕಟಕಟ ಶಬ್ದ. ಇದನ್ನು ಕೇಳೇ ಎಷ್ಟೋ ದೇವರಿಲ್ಲ ಅಂದವರೆಲ್ಲ ಹೆದರು ಬಿಟ್ಟಿದ್ರಂತ. ಯಾಕಾದರೂ ದೇವರಿಲ್ಲ ಅಂದ್ವೋ, ದೇವರ ಇದ್ದೀಯಪ್ಪ ನೀನು ಅಂತ ಹೆದರ್ಬೇಕಂತ ಹಾಗೆ ಮಾಡಿಬಿಟ್ಟ.
ಎಲ್ಲಿದ್ದೇನೆ ಅಂತಿದ್ನಲ್ಲ ಹಿರಣ್ಯಕಶಿಪು, ತೋರಿಸ್ತೇನೆ ನಾನು ಎಲ್ಲಿದ್ದೇನೆ ಅಂತ ಬಂದ. 16 ಭುಜಗಳಿಂದ ಪ್ರಕಟನಾಗಿದ್ದಾನೆ. ಹರಿದರ ಮಸಿಕೇಟೌ ಪಾಣಚಾಪೌ ಗದಾಂಸನ ಮುಸಲಮಪಿ ಕರಾಭ್ಯ ಅಂಕುಶಂ ಪಾಶವರ್ಯಂ. 16 ಭುಜಗಳಲ್ಲಿ 2 ಭುಜ ಮಾತ್ರ ಆಯುಧಗಳಿರಲಿಲ್ಲ ಅಂತಾರೆ. ಇನ್ನು ಉಳಿದ ಎಲ್ಲ ಭುಜಗಳಲ್ಲಿ ಆಯುಧ ಧರಿಸಿದ್ದಾನೆ. 2 ಭುಜಗಳನ್ನು ಹಾಗೇ ಇಟ್ಕೊಂಡು ಬಂದಿದ್ದ ಕೈ. ಯಾಕೆ ಅಂದರೆ ಆಯುಧಗಳಿಂದ ಸಾಯಬಾರ್ದು ಅಂತ ಕೇಳಿದ್ನಲ್ಲ, ಆಯುಧ ಬೇಡ ಅಂತ 2 ಕೈ ಹಾಗೆ ಇಟ್ಕೊಂಡು ಬಂದಿದ್ದ. ಹಿಡಿದಂತೆ ಪ್ರಹ್ಲಾದ ಹಿರಣ್ಯಕಶಿಪುನನ್ನು ಹಿಡಿದು ಎಳೆದ, ದರ ಎಳ್ಕೊಂಡು ಬಂದ. ದರ ಎಳೆದುಕೊಂಡು ಬಂದು ಮಹಾದ್ವಾರಕ್ಕೆ ಒಂದು ಸಲ ಎಸೆದ. ನರಿ ಆದಾಗಿದ್ದ, ಬೇಕಿತ್ತ ನರಿ. ಒಳಗೆ ಹೃದಯದ ಬಡಿತ ನಿಲ್ಲಿಕ್ಕೆ ಶುರು ಆಗಿದೆ. ಹಿರಣ್ಯಕಶಿಪುವಿನ ಹೃದಯ ಬಡಿತ ಮತ್ತೆ ಬಂದು ಅವನನ್ನು ಎಬ್ಬಿಸಿ ಹಿಡಿದು ಮನೆ ಒಳಗಲ್ಲ ಮನೆ ಹೊರಗಲ್ಲ ಅಂತ ಹೊಚ್ಚಿಲ ಮೇಲೆ ಕುಳಿತು ಹಿರಣ್ಯಕಶಿಪುನನ್ನು ತೊಡೆ ಮೇಲೆ ಹಾಕ್ಕೊಂಡು ತನ್ನ ಉಗುರೇ ಆಯುಧ ಮಾಡಿಕೊಂಡು ವಕ್ಷಸ್ಥಳವನ್ನು ಬಗೆದು ರಕ್ತದ ಮಡುವನ್ನು ಹರಿಸಿ ಒಳಗಿರುವ ಆಂತ್ರಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು ಬಿಟ್ಟನಂತೆ. ಹಾಕ್ಕೊಂಡು ಮತ್ತೆ ಗರ್ಜನೆ ಮಾಡಿದ. ಗರ್ಜಿಸಿದ ನೃಸಿಂಹನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಬ್ರಹ್ಮಾದಿ ದೇವತೆಗಳು. ವಾದ್ಯ ಘೋಷಗಳನ್ನು ಮೊಳಗಿದರು. ವಿದ್ಯಾಧರರು, ಕಿನ್ನರರು, ಯಕ್ಷರರು, ಗಂಧರ್ವರು, ಸಿದ್ಧರರು, ಸಾಧ್ಯರು, ಕಿಂಪುರುಷರು ಎಲ್ಲರೂ ಕೆಳಗಿಳಿದು ಬಂದುಬಿಟ್ರಂತೆ. ನೃಸಿಂಹನ ಅವತಾರ, ಹಿರಣ್ಯಕಶಿಪುವಿನ ಸಂಹಾರ, ಲೋಕಕ್ಕೆ ಇದಕ್ಕಿಂತ ಕಲ್ಯಾಣ ಇನ್ನೇನಿದೆ ಅಂತ ಎಲ್ಲರೂ ಕೆಳಗಿಳಿದು ಬಂದು ಸ್ತೋತ್ರ ಮಾಡಿದರು. ಸ್ತೋತ್ರವನ್ನು ಕೇಳ್ದ ಹಾಗೆ ನೃಸಿಂಹ ಗರ್ಜನೆ ಮಾಡ್ತಿದ್ದಂತೆ. ಆ ಗಂಭೀರವಾದ ನಾದ ಎಲ್ಲರ ಹೃದಯ ಬಡಿತವನ್ನು ಜಾಸ್ತಿ ಮಾಡಿಸ್ತಿತ್ತಂತೆ. ಬ್ರಹ್ಮದೇವರಂತಾರೆ, ನಮ್ಮೆಲ್ಲರ ಸ್ತೋತ್ರ ಆಯಿತು, ಶಾಂತನಾಗ್ತಾ ಇಲ್ಲ ನೃಸಿಂಹ. ಪ್ರಹ್ಲಾದ ನೀನು ಸ್ತೋತ್ರ ಮಾಡು ಅಂತಂದ್ರಂತೆ. ಪುಟ್ಟ ಮಗುವಾದ ಪ್ರಹ್ಲಾದ 2 ಕೈಗಳನ್ನು ಜೋಡಿಸಿ ನೃಸಿಂಹನನ್ನು ನೋಡ್ತಾ ಅಪೂರ್ವ ಆನಂದ ಬಾಷ್ಪವನ್ನು ಕಣ್ಣಲ್ಲಿ ಸುರಿಸ್ತಾ ಬ್ರಹ್ಮಾದಿಗಳ ಸ್ತೋತ್ರವನ್ನು ಕಿವಿ ತುಂಬ ತಾನೂ ಕೇಳಿದ್ದ. ದೇವರಲ್ಲಿ ಭಕ್ತಿ ಪರವಶನಾಗಿ ಸ್ತೋತ್ರ ಮಾಡ್ತಾನೆ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ. ಬ್ರಹ್ಮಾದಿ ದೇವತೆಗಳು, ಹೇ ನರಸಿಂಹ, ನಿನ್ನ ಪಾದಾರವಿಂದಗಳಲ್ಲಿ ಗಂಗೆಯ ಪ್ರವಾಹದಂತೆ ಸ್ತೋತ್ರದ ಪ್ರವಾಹವನ್ನು ಹರಿಸಿದರು. ಶಾಂತನಾಗದೆ ನನ್ನಂಥ ಅಸುರನ ಮನೆಯಲ್ಲಿ ಹುಟ್ಟಿದ ಅಸುರ ಕುಲದ ಮಗನನ್ನು ಸ್ತೋತ್ರ ಮಾಡು ಅಂತ ಮಾಡಿಸಿ ನನ್ನ ಸ್ತೋತ್ರಕ್ಕೆ ಶಾಂತನಾಗ್ತಿದ್ದೀಯಲ್ಲ, ಅದಕ್ಕೆ ನೀನು ಸರ್ವೋತ್ತಮ ಅಂತಂದ್ರಂತ. ಹಿರಿಯರು ಮಾತು ಕೇಳ್ಕೊಂಡಿರ್ತಾರೆ. ಯಾವಾಗಲೂ ದೊಡ್ಡವ್ರ ಮಾತಷ್ಟೇ ಕೇಳ್ತಾರೆ. ಸಣ್ಣವ್ರ ಕಡೆಗೆ ತಿರುಗೇ ನೋಡ್ತಿರಲ್ಲ. ಸ್ವಾಮಿ ನೀನು ಹಾಗಲ್ಲ, ದೊಡ್ಡವ್ರ ಮಾತನ್ನೂ ಕೇಳ್ತಿ, ನನ್ನಂಥ ಅಸುರ ಕುಲದಲ್ಲಿ ಹುಟ್ಟಿದ ಸಣ್ಣವನ ಮಾತನ್ನೂ ಕೇಳ್ತಿ, ಅದಕ್ಕೆ ನೀನು ಸರ್ವತಂತ್ರ ಸ್ವತಂತ್ರ ಅಂದ್ರಂತ. ನಿನ್ನನ್ನು ಪ್ರೀತಿಪಡಿಸಲಿಕ್ಕೆ, ನಿನ್ನ ಅನುಗ್ರಹ ಸಂಪಾದಿಸಲಿಕ್ಕೆ ಭಕ್ತಿ ಒಂದೇ ಕಾರಣ ಅಂತಂದರು. ಇನ್ನೇನೂ ಬೇಕಾಗಿಲ್ಲ. ಅಂದು ಗಜೇಂದ್ರ ಮೊಸಳೆ ಕಾಲು ಗಟ್ಟಿ ಹಿಡಿದು ಎಳೆಯುವಾಗ ನಾರಾಯಣ ಅಖಿಲ ಗುರೋ ಅಂತ ನಿನ್ನನ್ನು ಕೂಗಿದರೆ ಗಜೇಂದ್ರನಲ್ಲಿ ಶ್ರೀಮಂತಿಕೆ ಇತ್ತೆ? ಅಥವಾ ಗಜೇಂದ್ರ ಏನಾದರೂ ಶಾಸ್ತ್ರಗಳನ್ನು ಚೆನ್ನಾಗಿ ಕರತಲಾ ಮಲಕ ಮಾಡಿಕೊಂಡಿದ್ದೆ, ವೇದಗಳ ಪಠಣ ಮಾಡಿದ್ದೆ, ಅವನಲ್ಲಿ ಏನಿತ್ತು? ಅವನ ಒಳಗಿರುವ ಭಕ್ತಿ ಮಾತ್ರ ನೋಡಿ ಅನುಗ್ರಹಿಸಿದೆಯಲ್ಲ ಹರಿಯಾಗಿ. ಅವತ್ತೇ ತೀರ್ಮಾನ ಮಾಡಿದೆ, ಭಕ್ತಿ ಮಾತ್ರ ನಿನ್ನನ್ನು ಪ್ರೀತಿಪಡಿಸಲಿಕ್ಕೆ ಕಾರಣ. ಭಕ್ತೈಕ ಲಭ್ಯ ನೀನು, ಭಕ್ತೈವ ತುಷ್ಟಿಮಭ್ಯೇತಿ. ಹೀಗಾಗಿ ಭಕ್ತಿಗೆ ಒಲಿಯುವ ದೇವರು ಅಂದರೆ ನೀನೇ ನರಸಿಂಹ ಅಂತ ಸ್ತೋತ್ರ ಮಾಡಿದರು. ನಿನ್ನಿಂದ ನಾನು ಬಯಸೋದು ಒಂದನ್ನೇ ಸ್ವಾಮಿ. ಎಷ್ಟೋ ಯೋನಿಗಳಲ್ಲಿ ಹುಟ್ಟಿದ್ದೇನೆ, ಈಗಾಗಲೇ ತಿರುಗಿ ಬೆಂಡಾಗಿ ಬಂದಿದ್ದೇನೆ. ಯಾವ ಯೋನಿಯಲ್ಲಿ ಹುಟ್ಟಿದರೆ ಏನು, ಎಲ್ಲಿ ಬಂದರೆ ಏನು, ನಿನ್ನ ದಾಸ್ಯ ಯೋಗ ಮಾತ್ರ ನನಗೆ ಯಾವಾಗಲೂ ಇರಲಿ ಅಂತಂದ್ರಂತ. ನಾನು ದೇವರ ದಾಸ, ನಾನೊಬ್ಬ ದೇವರ ಭೃತ್ಯ. ದಾಸ 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 ಅನ್ನೋ ಭಾವ ಯಾವಾಗಲೂ ಇರಬೇಕಂತ. ಇದೊಂದಿದ್ದರೆ ನಾನು ಎಲ್ಲಿ ಹುಟ್ಟಿದ್ರೂ ಸರಿ ಅಂತಾರೆ ಪ್ರಹ್ಲಾದರಾಜರು.
ಭೂಮನ್ ಭ್ರಮಾಮಿ ಭವಮೇ ವದಮೇ ತವ ದಾಸ್ಯ ಯೋಗಂ ಸುರತರೋರಿವತೆ ಪ್ರಸಾದ. ನೀನು ನಿನ್ನ ಭಕ್ತರನ್ನು ಕಲ್ಪವೃಕ್ಷದಂತೆ ಅನುಗ್ರಹವನ್ನು ಮಾಡ್ತಿ. ಕಲ್ಪವೃಕ್ಷ ಬಳಿಗೆ ಬಂದವರಿಗೆ ನೆರಳು ನೀಡ್ತದೆ. ಯಾವ ಪಂಥದವ, ಯಾವ ಜಾತಿಯವ, ಯಾವ ಮಠದವ, ಯಾವ ಮತದವ ಅಂತ ಕೇಳಲ್ಲ. ಯಾರಾದ್ರೇನು, ಸ್ತ್ರೀ ಆದ್ರೇನು, ಪುರುಷರಾದ್ರೇನು, ಪಂಥದವರು ಯಾರಾದ್ರೇನು, ಬಳಿಗೆ ಬಂದು ಸೇವೆ ಮಾಡ್ತಾನೆ, ಅಂತಃಕರಣ ಶುದ್ಧ ಇದೆ ಅಂದರೆ ಅನುಗ್ರಹ ಮಾಡ್ತಾನೆ. ಅಂಥ ಅನುಗ್ರಹಿಸುವ ನೀನು ನನ್ನಂಥವನನ್ನು ಅನುಗ್ರಹಿಸಿದ್ದಿ. ನಿನ್ನ ಈ ಕಣ್ಣು ಕೆಂಡದಂತೆ ಹುಬ್ಬು ಗಂಟು ಹಾಕಿ ನಾಲಿಗೆ ಖಡ್ಗದ ಹಾಕಿ ಚಾಚಿದ ಕೂಡಲೇ ನಾನೇನು ಹೆದರಲ್ಲ ಅಂದ್ರಂತೆ. ನಾನೇನು ಹೆದರಲ್ಲ. ಸ್ತೋತ್ರದಲ್ಲಿ ಬರುವ ಮಾತುಗಳು, ನನಗೆ ಭಯ ಇಲ್ಲ ನಿನ್ನ ಕಂಡ್ರೆ ಅಂದರು. ನಿನ್ನ ನಾಮ ಹೇಳಿದವರು ಭಯ ಪರಿಹಾರ ಮಾಡಿಕೊಳ್ತಾರೆ ಅಂತ ವೇದಗಳು ಹೇಳ್ತಾವೆ. ಮೃತ್ಯುವು ನಿನ್ನ ಭಯಭೀತನಾಗಿ ಓಡ್ತಾನೆ ಅಂತ ಹೇಳ್ತಾವೆ. ಸೂರ್ಯ ಚಂದ್ರರು ನಿನ್ನ ಭಯಕ್ಕೆ ನಿಯಮಬದ್ಧವಾಗಿ ಲೋಕವನ್ನು ಬೆಳಗಿಸ್ತದೆ ಅಂತ ವೇದ ಹೇಳ್ತಾವೆ. ಅಂಥ ಕರುಣಾಸಾಗರ, ಎಲ್ಲವನ್ನೂ ನಿಯಮನ ಮಾಡುವ ನೀನು ನನ್ನನ್ನು ಯಾಕೆ ಭಯಪಡಿಸ್ತಿ? ನಿನ್ನೋಡಿ ನಾ ಯಾಕೆ ಭಯಪಡಲಿ ಅಂತಂದ್ರಂತೆ. ನಿನ್ನನ್ನು ನೋಡಿ ಭಯಪಡೋರು ಬೇರೆ ಇದ್ದಾರೆ. ನೀನಿಲ್ಲ ಅಂತ ಯಾರು ಹೇಳ್ತಾರೆ? ಅಥವಾ ನಾನೇ ನೀನು ಅಂತ ಯಾರು ಹೇಳ್ತಾರೆ? ನಿಂದೇನು ದೊಡ್ಡದು ಅಂತ ನಿನ್ನನ್ನು ಯಾರು ವಾದಿಸ್ತಾರೆ? ಅವ್ರು ಬೇಕಂದರೆ ಭಯಪಡ್ತಾರಷ್ಟೆ, ನಾನೇನು ಭಯಪಡಲ್ಲ ಅಂತಂದ್ರಂತೆ. ಹೀಗೆ ಪ್ರಹ್ಲಾದರಾಜರು ನೃಸಿಂಹನ ಸ್ತೋತ್ರಗೈದು ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹತ್ತಿರ ಕರೆದ ತಾಯಿ, ಹತ್ತಿರ ಕರೆದು ಗಟ್ಟಿ ಅವುತುಕೊಂಡು ತಲೆ ಮೇಲೆ ಕೈ ಆಡಿಸಿ ಮಗುವಿನ ತಲೆಯನ್ನು ಮೂಸಿ, ಏನು ಬೇಕೋ ಕಂದ ನಿನಗೆ ಅಂತ ಕೇಳಿದ ಹಾಗೆ ನೃಸಿಂಹ ಪ್ರಹ್ಲಾದನನ್ನು ಮಾಡಿದ್ದಂತೆ. ಹತ್ತಿರ ಕರೆದ, ತೊಡೆ ಮೇಲೆ ಕೂಡಿಸಿಕೊಂಡ, ತಲೆ ಮೇಲೆ ಕೈಯಾಡಿಸಿದ. ಎಂದು ನೃಸಿಂಹ ಪ್ರಹ್ಲಾದನ ತಲೆ ಮೇಲೆ ಕೈಯಾಡಿಸಿದನೋ ಅಂದಿನಿಂದ ಅವನಲ್ಲಿ ದೇವಸ್ವಭಾವ ಬಂತಂತೆ. ಅದಕ್ಕೆ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮಿ ಸತತಂ ಸ ಭೂಯಾತ್ ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ. ದೇವಸ್ವಭಾವ ಯಾಕೆ ಬಂತು? ಭಗವಂತ ತಲೆ ಮೇಲೆ ಕೈಯಾಡಿಸಿದ ಮೇಲೆ ಬಂತು. ನಮಗೆಲ್ಲ ಯಾಕೆ ಬರ್ತಿಲ್ಲ? ಯಾರ್ಯಾರೋ ತಲೆ ಮೇಲೆ ಕೈಯಾಡಿಸ್ತಿದ್ದಾರೆ. ಎಲ್ರಿಗೆ ಅದಕ್ಕೆ ಎಲ್ರ ಕೈ ಕೊಡಬಾರ್ದು ತಲೆಯನ್ನು. ನೀವು ಕೈ ಇಡ್ರಿ, ನೀವು ಕೈ ಇಡ್ರಿ ಅಂದರೆ ಅವ್ರ ಸ್ವಭಾವ ಬರ್ತದಷ್ಟೆ. ದೇವರು ಯಾವತ್ತು ತಲೆ ಮೇಲೆ ಕೈ ಇಟ್ಟ, ದೇವಸ್ವಭಾವ ಬಂತು. ದೇವಸ್ವಭಾವ ಬಂದದ್ದಕ್ಕೆ ಕಲಿಯುಗದಂತಹ ಘೋರ ಕಲಿಯುಗದಲ್ಲಿಯೂ ತಮ್ಮ ಪಾದದಡಿಗೆ ಬಂದವರಿಗೆ ಯಾವತ್ತೂ ಬರಿಗೈಯಲ್ಲಿ ಕಳಿಸದೇ ಇರುವ ಹಾಗೆ ಇವತ್ತಾದರಂತೆ. ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ನರಹರಿಯ ಪಾದಕಮಲಗಳನ್ನು ಆರಾಧಿಸಿದ ಆ ಪ್ರಹ್ಲಾದನಿಗೆ ಕಲಿಯುಗದೊಳಗೆ ಬಂದಾಗಲೂ ತನ್ನ ಪಾದಗಳನ್ನು ಆರಾಧಿಸುವವರಿಗೆ ಎಲ್ಲವನ್ನೂ ದಯಪಾಲಿಸ್ತಾರಂತೆ. ನೃಸಿಂಹ ಕೇಳಿದ, ಪ್ರಹ್ಲಾದ ನಿನಗೇನು ವರಬೇಕು ಕೇಳು. ವರದೇಶ ವರಪ್ರದ ಕಾಮಪೂರೋಸ್ಮ್ಯಹಂ ನೃಣಾಂ. ಮನುಷ್ಯರ ಬಯಕೆಗಳನ್ನು ಪೂರೈಸಲಿಕ್ಕಿರುವವನು ನಾನೇ. ನಿನ್ನ ಬಯಕೆ ಏನು ಕೇಳು. ಎಷ್ಟು ಭಕ್ತಿ ಮಾಡಿದ್ದಿ? ಮೃತ್ಯುವಿಗೆ ನೀನು ಹೆದರಲಿಲ್ಲ. ಅಪ್ಪ ಕೊಡ್ತಿದ್ದ ಕಿರುಕಳಗಳಲ್ಲಿ ನನ್ನನ್ನು ನೆನಪಿಸ್ಕೊಂಡು ನನ್ನ ಮರೀಲಿಲ್ಲ. ಎಷ್ಟೊತ್ತಿದ್ದು ಪ್ರಹ್ಲಾದನಿಗೆ, ಅಪ್ಪ ಇಷ್ಟು ಹೇಳ್ತಿದ್ದೀಯಲ್ಲ, ಯಾಕೆ ಬೇಕು ಬಿಡು ಆ ವಿಷ್ಣು, ಯಾಕೆ ಬೇಕು ಆ ನಾರಾಯಣ, ನೀ ಹೇಳ್ದ ಹಾಗೆ ಕೇಳ್ಕೊಂಡು ಇದ್ದು ಬಿಡ್ತೇನೆ. ನೀನಿರೋ ತನಕ ನೀನಿರು ಸಿಂಹಾಸನದಲ್ಲಿ, ನೀ ಹೋದ ಮೇಲೆ ನಾನು ಸಿಂಹಾಸನದಲ್ಲಿ ಇರ್ತೇನೆ. ಶ್ರೀಮಂತಿಕೆಗೆ ಶ್ರೀಮಂತಿಕೆನೂ ಬಂತು, ಮನೆ ತುಂಬ ಆಳು ಕಾಳು, ಬೇಕಾದಂಗೆ ಮೆರಿಬೋದಾಗಿತ್ತಲ್ಲ ಪ್ರಹ್ಲಾದ. ಹೇಗಿರ್ಬೋದಾಗಿತ್ತು ಪ್ರಹ್ಲಾದ. ಇವತ್ತೆಲ್ಲ ಅದೇ ವಾದ. ತುಷ್ಟೀಕರಣ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಎಲ್ಲರನ್ನ ತುಷ್ಟೀಕರಿಸೋದು. ಸಮಯಕ್ಕೆ ಅಧಿಕಾರ ಬೇಕು ಅಂದರೆ ಎಲ್ಲ ವರ್ಗದವರನ್ನು ತುಷ್ಟೀಕರಿಸೋದು.
ಟೊಪಿಗಿ ಅಂದರೆ ಟೊಪಿಗಿ, ಮಖಮಲ್ ಅಂದರೆ ಮಖಮಲ್ಲು, ಕೇಸರಿ ಶಾಲು ಅಂದರೆ ಕೇಸರಿ ಶಾಲು. ಯಾಕೆ ಬೇಕು? ಎಲ್ಲರನ್ನೂ ತುಷ್ಟೀಕರಿಸು, ನಮಗೆ ಅಧಿಕಾರ ಕೊಟ್ಟರೆ ಸಾಕು. ಇದನ್ನು ಪ್ರಹ್ಲಾದ ಮಾಡೋದು ಎಷ್ಟೊತ್ತಿತ್ತು. ಪ್ರಹ್ಲಾದ ಹಾಗೆ ಮಾಡಲಿಲ್ಲ. ದೇವರಿದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗಿದ್ದು ಬಲ ಕೊಡ್ತಿರೋನು ಅವನೇ, ಅವರವರ ಅರ್ಹತೆಗೆ ಅನುಗುಣ ಅವರನ್ನು ಪ್ರೇರಣೆ ಮಾಡೋನು ಅವನೇ. ಭಕ್ತಿಯಿಂದ ಮಾಡುವ ಪೂಜೆಯನ್ನು ಭಕ್ತರಿಗೋಸ್ಕರ ಅಂತ ಕರುಣೆಯಿಂದ ಸ್ವೀಕಾರ ಮಾಡೋನು ಅವನೇ. ಅವನಿಲ್ಲದೆ ನಾನಿಲ್ಲ. ಈ ವಿಶ್ವಾಸ, ಈ ಅಚಲವಾದ ಶ್ರದ್ಧೆ, ತಂದೆ ಎಷ್ಟು ಥಳಿಸಿದರು, ಹೊಡೆದ್ರು, ಬಡಿದ್ರು, ಪೀಡಿಸಿದ್ರು, ಗದರಿಸಿದ್ರು, ನಾನು ದೇವರನ್ನು ಬಿಡಲ್ಲ. ಇದನ್ನು ನರಸಿಂಹ ನೆನಪಿಸಿ ಹೇಳ್ತಾನೆ, ಪ್ರಹ್ಲಾದ ಎಷ್ಟು ಭಕ್ತಿ ಮಾಡಿದೆಯಲ್ಲೋ ನನ್ನನ್ನು ಅಂತಾನೆ. ಎಲ್ಲಿವರೆಗೂ ಪ್ರಹ್ಲಾದನಿಗೆ ಸುತ್ತಮುತ್ತಲು ಪರಿಸರದೊಳಗೆ ದೇವರ ಭಕ್ತರು ಯಾರೂ ಇರಲಿಲ್ಲ. ಇವತ್ತೆಲ್ಲ ಅಂತಿರ್ತಾರೆ, ನಾವೇನೋ ದೇವ್ರ ಬಗ್ಗೆ ಸ್ವಲ್ಪ ಬಹಳ ಆಚಾರ್ಯ, ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ ಅಷ್ಟೇ ಅಂತ. ಮನೆಯಲ್ಲಿ ಬಹಳ ಸಪೋರ್ಟ್ ಮಾಡ್ತಾ ಇದ್ದರೆ ದಿನ ನಾನು ಪೂಜೆ ಮಾಡ್ಬೋದು, ತೀರ್ಥ ಕೊಡ್ಬೋದು, ಆದರೆ ಮನೆ ಮೆಂಬರ್ಸ್ ಸಪೋರ್ಟ್ ಮಾಡ್ಬೋದು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಾಳ ಬೇಕಾಗ್ತದೆ ಆಚಾರ್ಯ. ಏನು ನೋಡಿ, ತಾನು ಬಿಡಲಿಕ್ಕೆ ಇವರೆಲ್ಲ ಕಾರಣ. ನಾನು ಒಳ್ಳೆಯ ರೀತಿಯಿಂದ ಇರ್ತೇನೆ, ಸ್ಕೂಲ್ನಲ್ಲಿ ಕೇಳಲ್ಲ ಆಚಾರ್ಯ ಅಂತ. ಅದಕ್ಕೆ ಪ್ರಹ್ಲಾದನ ಕಥೆ ಹೇಳಿದರು ವೇದವ್ಯಾಸರು ಭಾಗವತದೊಳಗೆ. ಪ್ರಹ್ಲಾದ ಓದಿದ್ದೆಲ್ಲ ಕಾನ್ವೆಂಟ್ನಲ್ಲಿ, ಇಂಗ್ಲೀಷ್ ಇರಲಿಲ್ಲ ಅಂತ ಚಂಡಾಮರ್ಕರು ಹೇಳಿಕೊಟ್ರು ಅಷ್ಟೇ. ಅವನು ಎದ್ದು ಕೂಡಲೇ ಅವನಿಗೇನು ದೇವ್ರ ಫೋಟೋಗಳು ಹಾಕಿರಲಿಲ್ಲ ಅವರ ಮನೆಯೊಳಗೆ. ಹಿರಣ್ಯಕಶಿಪುವಿನ ಮನೆಯಲ್ಲಿ ದೇವ್ರ ಫೋಟೋ ಇತ್ತು ಅಂತಿಲ್ಲ. ಅವನು ಯಾಕೆ ಹಾಕ್ತಾನೆ ದೇವ್ರ ಫೋಟೋ? ಅದು ಚೀನಾದ ಗೊಂಬೆ ಗಿಂಬಿ ತಂದು ಇಟ್ಕೊಂಡಿದ್ದ ಅಷ್ಟೇ. ಅವು ಹಿಂಗೆ 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 ತಲೆ, ಅದು ಅದೃಷ್ಟದ ಸಂಕೇತ ಅಂತೆ ಭಾರತೀಯರಿಗೆ. ಲಟ್ಟ ಹೊಟ್ಟಿ, ಹೆಟ್ಟ ಮಾರಿ, ಅದು ಹಿಂಗೆ ಹಿಂಗೆ ಅಳಗಾಡ್ತಿರ್ಬೇಕಂತೆ. ಭಾರಿ ಭಾರಿ ದೊಡ್ಡವ್ರ ಮನೆಯಲ್ಲೆಲ್ಲ ಅದು ಶುರುವಾಗಿದೆ ಈಗ. ಹೀಗಾಗಿ ಹಿರಣ್ಯಕಶಿಪುವಿನ ಮನೇಲಿ ಮತ್ತು ಅಂಥವೇ ಇರ್ತಿದ್ದು, ಬೇರೆ ಏನು ಇರ್ತಿತ್ತು. ಇತ್ತೀಚೆಗೆ ಬಿಳಿ ಕುದುರೆ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಕೆಲವರಂತೂ. ಬೆಳಗ್ಗೆ ಎದ್ದ ಕೂಡಲೇ ನೀವು ಕುದುರೆ ನೋಡಿದರೆ ಉತ್ಸಾಹಿಗಳಾಗ್ತೀರಿ ಅಂತ. ಬಹಳ ಸಂತೋಷಪ್ಪ. ಕುದುರೆಗಳ ಫೋಟೋ, ಅವು ಚೀನಾದ ಗೊಂಬೆ ಫೋಟೋ, ಇಂಥವೇ ಇಟ್ಟಿದ್ದ ಹಿರಣ್ಯಕಶಿಪು. ಅವನಿಗೆ ಎಲ್ಲಿ ಕಾಣಬೇಕು? ದೇವರ ಫೋಟೋಗಳಿಲ್ಲ, ದೇವರ ನಾಮ ಇಲ್ಲ, ಹರಿಭಜನೆಯ ವಾತಾವರಣ ಇಲ್ಲ. ಆದರೆ ಜಗತ್ತಿಗೆ ಒಂದು ತೋರಿಸಿದ, ಬೇಕಂದರೆ ನೀವು ನನ್ನ ಹಾಗೆ ಬದಲಾಗ್ರಿ, ನಾನು ನಿಮ್ಮ ಹಾಗೆ ಆಗಲ್ಲ ಅಂತ ತೋರಿಸಿದ. ನಾನು ನಂಬಿದ ದಾರಿ ಸರಿನೇ ಇದೆ, ನನ್ನ ರಕ್ಷಿಸೋ ದೇವರು ಇಂದಲ್ಲ ನಾಳೆ ನಿಮಗೆಲ್ಲ ತೋರಿಸ್ತೇನೆ ಅಂತ ಹಠ ಹಿಡ್ದ. ಇದು ಲೋಕಕ್ಕೆ ಸಂದೇಶ ಕೊಡುವ ಕಥೆ ಪ್ರಹ್ಲಾದಂತು. ವಿದ್ಯಾರ್ಥಿಗಳ ಮಧ್ಯದಲ್ಲಿದ್ದು ಯಾವ ವಿದ್ಯಾರ್ಥಿ ಕರೆದರೂ ಎಷ್ಟು ಹೇಳಿದರೂ ತನ್ನನ್ನು ತಾನು ಮಾರ್ಕೊಳ್ಳಿಲ್ಲ, ತಾನು ಬದಲಾಗಲಿಲ್ಲ. ಎಲ್ಲಿವರೆಗೂ ಅಸುರ ಬಾಲಕರನ್ನು ಉಪದೇಶ ಮಾಡಿ ಸಾಮದಿಂದ, ಸಾಮೋಪದೇಶದಿಂದ ಅಸುರ ಬಾಲಕರ ಹೃದಯದಲ್ಲಿದ್ದ ಸಂಶಯಗಳನ್ನು ಕಳೆದು ಅವರನ್ನು ಹರಿಭಕ್ತರನ್ನು ಮಾರ್ಪಾಡು ಮಾಡಿಬಿಟ್ಟಂತೆ. ಇದು ಶಕ್ತಿ. ಹರಿಭಕ್ತಿಯ ಶಕ್ತಿ ಏನು ಅಂತ ಜಗತ್ತಿಗೆ ಸಮಯ ಸಮಯಕ್ಕೆ ನಾವು ಜಾಗೃತ ಮಾಡಿ ತೋರಿಸ್ತಿರ್ಬೇಕು. ಇವತ್ತು ಯಾಕೆ ಬೇಡವಾಗಿದೆ ಬಹಳ ಜನರಿಗೆ ಈ ಸಂಸ್ಕೃತಿ, ಈ ಆಚಾರ, ಈ ಧರ್ಮ ಅಂದರೆ, ಅಲ್ಲೊಂದು ಅತಿಶಯ ನಾವು ತೋರಿಸದೆ ಹೋದಾಗ ಅವರಿಗೆ ಅದು ಬೇಡವಾಗ್ತದೆ. ಇಲ್ಲದೇ ಇದ್ದರೆ ತಾನಾಗೆ ಎಲ್ಲರೂ ಮಾರ್ಪಾಡಾಗ್ತಾರೆ. ಪ್ರಹ್ಲಾದ ತನ್ನ ಮಾತಿನಿಂದ, ತನ್ನ ತ್ಯಾಗದಿಂದ, ತಾನು ಮಾಡುವ ಭಕ್ತಿಯಿಂದ, ಶ್ರದ್ಧೆಯಿಂದ, ತಾನು ತಿಳಿದ ಜ್ಞಾನವನ್ನು ಸರಳ ಭಾಷೆಯಲ್ಲಿ ಅಸುರರಿಗೆ ಬೋಧನೆ ಮಾಡಿಬಿಟ್ಟ. ಅಸುರಂದರು, ನೀನು ಯಾವಾಗ ಕಲ್ತ್ಯೋ ಪ್ರಹ್ಲಾದ ಇಷ್ಟೆಲ್ಲ ಅಂದರು. ನಿಮ್ಮದು ನಮ್ಮದೇ ವಯಸ್ಸು, ನಿನಗ್ಯಾರು ಪಾಠ ಮಾಡಿದ್ರು ಇವೆಲ್ಲ? ನಾನು ನಮ್ಮಮ್ಮನ ಗರ್ಭದೊಳಗಿದ್ದಾಗಲೇ ಕಲಿತೆ ಅಂತಂದ. ನಾರದರು ಮಾಡುವ ಉಪದೇಶ ನಮ್ಮಮ್ಮ ನನ್ನ ಗರ್ಭದೊಳಗಿದ್ದಾಗಲೇ ಕೇಳಿಸಿದಾಳೆ, ಅವರ ಅನುಗ್ರಹ ನನಗೆ ಗರ್ಭದಿಂದ ಹೊರ ಬಂದರೂ ನೆನಪಿಡೋ ಹಾಗಾಗಿದೆ ಅಂತಂದು. ನಾವು ಎಲ್ಲ ನಮ್ಮ ತಾಯಿ ಗರ್ಭದೊಳಗಿದ್ದಾಗ ಕೇಳಿರ್ತೀವಿ, ಹೊರಗೆ ಬಂದ ಮೇಲೆ ನೆನಪಿರಲ್ಲ ಅಷ್ಟೇ. ಯಾಕೆ ಅಂದರೆ ಹೇಳಿದವರ ಶಕ್ತಿ ಅಷ್ಟಿರಲ್ಲ ಅಂತ ಅರ್ಥ. ಒಂದು ವಿಷಯ ಮನುಷ್ಯನಿಗೆ ಬಹಳ ದಿವಸ ತನಕ ನೆನಪಿದೆ ಒಬ್ರು ಹೇಳಿದ್ದು ಅಂದರೆ ಹೇಳಿದವರ ನಾಲಿಗೆಯಲ್ಲಿ ಆ ಶಕ್ತಿ ಇದೆ ಅಂತ ಅರ್ಥ.
ನಾರದರ ಶಕ್ತಿ, ಅವರ ತಪಸ್ಸು ಗರ್ಭದೊಳಗಿದ್ದಾಗ ಹೇಳಿದರು ಪ್ರಹ್ಲಾದನಿಗೆ, ಗರ್ಭದಿಂದ ಹೊರ ಬಂದ ಮೇಲೂ ನೆನಪಿಡೋ ಹಾಗಾಯ್ತಂತೆ. ಅಂದರೆ ಹೇಳೋರ ಜವಾಬ್ದಾರಿ ಎಷ್ಟಿರಬೇಕು. ಅವನ ತಪಸ್ಸು, ಇಂದ್ರಿಯಗಳ ನಿಗ್ರಹ, ಅವನೊಳಗಿರುವ ತ್ಯಾಗ, ಅವ ಮಾಡುವ ಹರಿಭಕ್ತಿ, ಅವನ ವಿಶ್ವಾಸ, ಅದೆಲ್ಲ ಅವನ ಬಾಯಲ್ಲಿ ಬರುವ ಮಾತಿನಲ್ಲಿ ಶಕ್ತಿ ತುಂಬುತ್ತದೆ. ಕೇಳುವನ ಹೃದಯದಲ್ಲಿ ನಾಟ್ತದೆ. ಎಷ್ಟು ಜನ್ಮಗಳು ಕಳೆದರೂ ಕೂಡ ಆ ಹರಿಯ ಸ್ಮರಣೆ ಬರೋ ಹಾಗೆ ಮಾಡಿಬಿಡ್ತದೆ. ಅಷ್ಟು ದೊಡ್ಡ ವ್ಯಾಕ್ಸಿನ್ ಇದ್ದಾಗೆ, ವ್ಯಾಕ್ಸಿನ್ ಅಂತಂತಿರ್ತಾರಲ್ಲ, ಅದು ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡ್ತಾರೆ. ಇದನ್ನು ಪ್ರಹ್ಲಾದ ಹೇಳ್ದ, ಮಹೀಯಸಾಂ ಪಾದರಜೋಭಿಷೇಕಾತ್. ನನ್ನನ್ನು ಹಿರಿಯರು ನಾರದರು ಬಂದು ಉಪದೇಶ ಮಾಡಿ ಹರಿಭಕ್ತನನ್ನಾಗಿ ಮಾಡಿದ್ದಾರೆ. ನಾನು ಬದಲಾವಣೆ ಆಗಲಾರೆ. ನೀವೆಲ್ಲ ಹರಿಭಕ್ತರಾಗ್ರಿ ಎಂದ. ಚಂಡಾಮರ್ಕರು ಬರೋ ಅಷ್ಟರಲ್ಲಿ ಗುರುಕುಲದಲ್ಲಿದ್ದ ಅಸುರ ಬಾಲಕರೆಲ್ಲ ಹರಿಭಜನೆ ಮಾಡ್ತಿದ್ರಂತೆ. ಹರಿ ಹರಿ ಗೋವಿಂದ ನರಹರಿ ಗೋವಿಂದ. ಚಂಡಾಮರ್ಕರಂದರು, ನೀನೊಬ್ಬನೇ ಕೆಟ್ಟಿದಿ ಅಂದ್ಕೊಂಡಿದ್ವಿ, ಹುಡುಗರನ್ನು ಕೆಡಿಸಿಬಿಟ್ಟೆಲ್ಲೋ. ಬೇಡಪ್ಪ ಮಾರಾಯ, ನೀನೂ ಬೇಡ, ನಿಮ್ಮ ಅಪ್ಪನ ಕಡೆ ನಾವು ಬಯಸಿಕೊಳ್ಳೋದು ಬೇಡ, TC ಈಗಲೇ ಕೊಟ್ಬಿಡ್ತೀವಿ ಅಂತಂದ್ರಂತೆ. ಹೀಗೆ ಹಿರಣ್ಯಕಶ್ಯಪು ಪ್ರಹ್ಲಾದನ ಕಥೆ ಹೇಳುವ ಭಾಗವತ ಸುತ್ತಲೂ ಹರಿಭಕ್ತರು ಇಲ್ಲದೇ ಇದ್ದಾಗಲೂ ವ್ಯಕ್ತಿ ತಾನು ಮಾಡುವ ಶ್ರದ್ಧೆಯಿಂದ ಎಲ್ಲರನ್ನು ಗೆಲ್ಲಬಹುದು ಅನ್ನೋ ಪಾಠವನ್ನು ಪ್ರಹ್ಲಾದ ಜಗತ್ತಿಗೆ ಸಾರಿದ. ಪರಿಸರದ ಸಪೋರ್ಟ್ ಇಲ್ಲದೆ ಹೋದರೂ ಹರಿಧ್ಯಾನ ಮಾಡಿ ಹರಿಯ ಪರವಶರಾದವನಿಗೆ ನೃಸಿಂಹ ರಕ್ಷಣೆ ಮಾಡ್ತಾನೆ ಅನ್ನೋ ಸಂದೇಶವನ್ನು ಪ್ರಹ್ಲಾದ ನೀಡಿದ. ಇದೆಲ್ಲ ಬಹಳ ಸಂದೇಶ ಕೊಡುವ ಕಥೆಗಳು. ಈ ಅರ್ಥದಲ್ಲಿ ಅನುಸಂಧಾನ ಮಾಡಬೇಕು. ಇಂಥ ಪ್ರಹ್ಲಾದನಿಗೆ ವರ ಕೊಡ್ತೇನೆ ಅಂತಂದರೆ ನರಸಿಂಹ ವರ ಬೇಡ ಅಂತ. ನಾನು ವರ ಕೇಳಲಿಕ್ಕೆ ಭಕ್ತಿ ಮಾಡಲಿಲ್ಲ. ನಿನ್ನಲ್ಲಿ ಮಾಡುವ ಭಕ್ತಿಗೆ ವರವೇ ಫಲವಾಗಿ ಸಿಗೋದಾದರೆ ಅದು ವ್ಯಾಪಾರ ಆದೀತು. ನಾನು ಮಾಡುವ ಭಕ್ತಿ ವ್ಯಾಪಾರ ಅಲ್ಲ, ನೀನೊಬ್ಬ ಸಾಕು ನನಗೆ ಎಂದ ಪ್ರಹ್ಲಾದ. ಇಲ್ಲ ವರ ಕೇಳು ಅಂದರೆ ನಮ್ಮ ಅಪ್ಪನ್ನು ಉದ್ಧಾರ ಮಾಡು ಅಂತಂದಂತೆ. ನಾಲಿಗೆಯಲ್ಲಿ ದ್ವೇಷ ಮಾಡಿದ, ಮನಸ್ಸಿನಿಂದ ದ್ವೇಷ ಮಾಡಿದ, ಇಡೀ ಜೀವನವೇ ನಿನ್ನ ದ್ವೇಷ ಮಾಡಲಿಕ್ಕೆ ಅಂತ ಮುಡುಪ ಮಾಡಿದ. ಯಾವ ನರಕಕ್ಕೆ ಹೋಗಿ ಬೀಳ್ತಾನೋ ಏನೋ ಅವನನ್ನು ಉದ್ಧಾರ ಮಾಡು ಅನ್ನಂತೆ ಪ್ರಹ್ಲಾದ. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ತನ್ನನ್ನು ದ್ವೇಷ ಮಾಡಿದವನ ಮೇಲೂ ದಯೆ ತೋರ್ತಾನೆ. ತನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟವನ ಬಗ್ಗೆ ಅನುಕಂಪ ತೋರ್ತಾನೆ. ತಾನು ತನ್ನ ಬಗ್ಗೆ ವರ ಕೇಳ್ಕೊಳ್ಳೋದಲ್ಲದೆ ಅದನ್ನು ಬಿಟ್ಟು ತನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟ ಅಪ್ಪನಿಗೆ ಸದ್ಗತಿಯಾಗಲಿ ಅಂತ ಕೇಳ್ತಾನೆ. ಇದಲ್ವೇ ದಯಾ ಅಂದರೆ? ದಯೆ ಅಂದರೆ ಹೀಗಿರಬೇಕು. ಅದಕ್ಕೆ ನರಸಿಂಹ ಅಂದ, ನಿನ್ನಂಥ ಮಗನನ್ನು ಪಡೆದದ್ದಕ್ಕೆ, ಹರಿಭಕ್ತನಾದ ಪ್ರಹ್ಲಾದನನ್ನು ಪಡೆದದ್ದಕ್ಕೆ 21 ತಲೆಮಾರು ಉದ್ಧಾರ ಆಗಿದೆ ಅಂತಂದಂತೆ. ಹೀಗೆ ನೃಸಿಂಹ ವರ ಕೊಟ್ಟ ಅಂತ ಭಾಗವತ ಹೇಳ್ತದೆ. ಇಲ್ಲಿ ನಮಗೆ ತಿಳಿಸುವ ಸಂದೇಶಗಳೇನು? ಅಂತೂ ತೊಡೆ ಮೇಲೆ ಇಬ್ಬರೂ ಕೂತಿದ್ದಾರೆ. ಪ್ರಹ್ಲಾದನೂ ಕೂತ, ಹಿರಣ್ಯಕಶ್ಯಪನೂ ಕುಳಿತ. ಆದರೆ ಒಬ್ಬನು ಬಗದ, ಒಬ್ಬನಿಗೆ ತಲೆ ಮೇಲೆ ಕೈ ಆಡಿಸಿ ಅಭಯ ಕೊಟ್ಟ. ಇದು ಏನು ಸಂದೇಶ ಕೊಟ್ಟದ್ದು? ಹಿರಣ್ಯಕಶ್ಯಪಿನ ಒಳಗಿದ್ದು ಪ್ರೇರೇಪಿಸಿ ದ್ವೇಷದ ಸ್ವಭಾವಕ್ಕನುಗುಣ ಪ್ರೇರಣೆ ಮಾಡಿದವನು ನೃಸಿಂಹನೇ. ಭಕ್ತಿಗೆ ಪ್ರೇರೇಪಿಸಿ, ಶ್ರದ್ಧೆಗೆ ಪ್ರೇರೇಪಿಸಿ ಅನುಗ್ರಹ ಮಾಡಿದವನು ನೃಸಿಂಹನೇ. ಹಾಗಾಗಿ ಭಕ್ತರ ಸ್ವಭಾವಕ್ಕನುಗುಣ, ದ್ವೇಷಿಗಳ ಸ್ವಭಾವಕ್ಕನುಗುಣ ಅವರವರ ಅರ್ಹತೆಯನ್ನು ನೋಡಿ ಅವರಿಗೆ ಫಲ ಕೊಡುವ ಶ್ರೀಹರಿಯನ್ನು ವಿಷಮ ಅಂತಂತೀರಲ್ಲ, ವೈಷಮ್ಯವಿಲ್ಲ, ನೈರ್ಘೃಣ್ಯ ಇಲ್ಲ, ಅವನು ಸಮನಿದ್ದಾನೆ, ಅವನಲ್ಲಿ ಸಮತ್ವ ಚಿಂತನೆ ಮಾಡಲಿ ಅಂತ ಭಾಗವತ ಸಪ್ತಮ ಸ್ಕಂದ ಈ ವಿಷಯವನ್ನು ಸಾರ್ತದೆ. ಇನ್ನು ಅಷ್ಟಮ ಸ್ಕಂದ ಭಾಗವತದ ಚರಿತ್ರೆಯಲ್ಲಿ ಅಲ್ಲಿ ಬರುವ ಸಂದೇಶಗಳನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ಗರುಡ ಪುರಾಣದ ಕೆಲವು ವಿಷಯಗಳು. ಗರುಡ ಪುರಾಣ ಪೂರ್ವಕಾಂಡ, ಉತ್ತರಕಾಂಡ ಅಂತ ಖಂಡಗಳಿಂದ ಅದನ್ನು ವಿಭಾಗ ಮಾಡಿ ತಿಳಿಸಿದ್ದು ಇದೆ. ಪೂರ್ವಖಂಡದಲ್ಲಿ
ಪ್ರಮುಖವಾಗಿ ಬರುವಂಥ ಕೆಲವು ವಿಷಯಗಳನ್ನು ನಾವು ನೋಡ್ತೇವೆ. ಗರುಡ ದೇವರನ್ನು ಕುರಿತು ನಾರಾಯಣ ಉಪದೇಶ ಮಾಡ್ತಾ ಹೊಸ ಹೊಸ ಮಂತ್ರಗಳನ್ನು ಉಪದೇಶಿಸಿದ ಅಂತ ಪೂರ್ವಖಂಡದಲ್ಲಿ ಹೇಳ್ತಾರೆ. ಧ್ಯಾನಂ ವಿಷ್ಣೋಸ್ತತಃ ಸೂರ್ಯ, ಒಂದು ಗೋಪಾಲ ಪೂಜೆ ಅಂತ ಉಪದೇಶ ಮಾಡಿದ್ದಾನೆ. ತ್ರೈಲೋಕ್ಯ ಮೋಹನ ಸ್ತೋತ್ರ ಅಂತ ಉಪದೇಶ ಮಾಡಿದ್ದಾನೆ. ಮಾಲಾ ಮಂತ್ರ ಅಂತ ಉಪದೇಶ ಮಾಡಿದ್ದಾನೆ. ಹೀಗೆ ಒಂದು ಹೊಸ ಹೊಸ ರೀತಿಯಾದ ವಿಷಯಗಳು ಗರುಡ ಪುರಾಣದ ಪೂರ್ವಖಂಡದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸಾಮುದ್ರಿಕ ಶಾಸ್ತ್ರ, ಅಷ್ಟಾಂಗ ಯೋಗ, ಪ್ರಾಯಶ್ಚಿತ್ತ ವಿಧಾನ, ಶ್ರಾದ್ದದ ವಿಶೇಷತೆಗಳು, ಆಯುರ್ವೇದ, ಛಂದಶಾಸ್ತ್ರ, ಯೋಗಶಾಸ್ತ್ರ, ಗುಹ್ಯಾಷ್ಟಕ ಅಂತ ಗುಹ್ಯಾಷ್ಟಕ ಅಲ್ಲ ಗುಹಾಷ್ಟಕ, ವೇದಾಂತ ಸಾಂಖ್ಯ ಸಿದ್ಧಾಂತ, ಗೀತೆಯ ಸಾರ, ಇದೆಲ್ಲ ಗರುಡ ಪುರಾಣದ ಪೂರ್ವಖಂಡದಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರಖಂಡದಲ್ಲಂತೂ ಈಗಾಗಲೇ ನಾವು ಕೇಳ್ತಾ ಬರ್ತಿದ್ವಿ, ನಿನ್ನೆ ಮೊನ್ನೆ ಅದನ್ನು ನೋಡಿದ್ವಿ. ಆದರೆ ಪೂರ್ವಖಂಡದಲ್ಲಿರುವ ಈ ವಿಷಯಗಳು ಮಾತ್ರ ನಮಗೆ ಅತ್ಯಂತ ಸಿದ್ಧಿಯನ್ನು ಕೊಡುವಂಥ ವಿಷಯಗಳು. ಯಾರು ಸಾಧ್ಯವಾದರೆ ಸಾಧಕರಾದವರು ಏನೇನೋ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈ ಜಪಗಳನ್ನು ಚೆನ್ನಾಗಿ ಮಾಡೋದರಿಂದ ಅವರಿಗೆ ವಿಶೇಷವಾದ ಸಿದ್ಧಿ ಉಂಟಾಗ್ತದೆ ಅಂತ ಹೇಳ್ತಾರೆ. 29ನೇ ಅಧ್ಯಾಯದಲ್ಲಿ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾನೆ ನಾರಾಯಣ. ಲೋಕದಲ್ಲಿ ಪ್ರಸಿದ್ಧಿ ಅಷ್ಟೊಂದಿಲ್ಲ. ಈ ಮಂತ್ರವನ್ನು ಉಪದೇಶ ಮಾಡಿ ಹೇಳುವಾಗ ಅಂತಾನೆ, ಯಾರು ಈ ಅಧ್ಯಾಯದಲ್ಲಿ ಹೇಳಿದ ಈ ಮಂತ್ರವನ್ನು ದಿನನಿತ್ಯ ಪಾರಾಯಣ ಮಾಡ್ತಾರೆ ಅವರಿಗೆ 3 ಲೋಕದಲ್ಲಿದ್ದವರು ವಶರಾಗ್ತಾರೆ ಅಂತ ಫಲವನ್ನು ಬೇರೆ ಹೇಳ್ತಾನೆ. ಇಂಥ ತ್ರೈಲೋಕ್ಯ ಮೋಹನ ಮಂತ್ರ ಅಂತ ಕರೀತಾರೆ ಅದನ್ನು. ಈ ತ್ರೈಲೋಕ್ಯ ಮೋಹನ ಮಂತ್ರವನ್ನು ಉಪದೇಶ ಮಾಡಿ ಇದನ್ನು ನೀವು ಪಾರಾಯಣ ಮಾಡಿರಿ ಅಂತ ಹೇಳಿಕೊಡ್ತಾನೆ. ತ್ರೈಲೋಕ್ಯ ಮೋಹಿನೀಂ ವಕ್ಷೆ ಪುರುಷೋತ್ತಮ ಮುಖ್ಯಕಾಂ. ತ್ರೈಲೋಕ್ಯ ಮೋಹಿನಿ ಮಂತ್ರ. ಪ್ರಾಯ ಇದು ಲೋಕದಲ್ಲಿ ಇವತ್ತು ಯಾರೂ ಮಾಡ್ತಾರೆ ಅಂತ ಅನಿಸಿಲ್ಲ, ಪ್ರಸಿದ್ಧಿ ಕಡಿಮೆ. ಯಾಕಂದರೆ ಇಲ್ಲಿ ಬೀಜಾಕ್ಷರಗಳು ಜಾಸ್ತಿ. ಗರುಡ ಪುರಾಣದ ಪೂರ್ವಖಂಡದಲ್ಲಿ ಬೀಜಾಕ್ಷರ ಜೊತೆಯಲ್ಲಿ ಮಂತ್ರವನ್ನು ಉಲ್ಲೇಖ ಮಾಡಿದ್ದಾನೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಹೂಂ ಓಂ ನಮಃ ಪುರುಷೋತ್ತಮ ಅಪ್ರತಿರೂಪ ಲಕ್ಷ್ಮೀ ನಿವಾಸ ಸಕಲ ಜಗತ್ಶೋಭನ ಸಹಸ್ರ ಸರ್ವಸ್ತ್ರೀ ಹೃದಯ ವಿದಾರಣ ತ್ರಿಭುವನ ಮದನೋನ್ಮಾದಕರ ಸುರಾಸುರ ಸುಂದರೀ ಜನ ಮನಾಂಸಿ ತಾಪಯ ಶೋಷಯ ಮಾರಯ ಸ್ತಂಭಯ ದ್ರಾವಯ ಆಕರ್ಷಯ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಇದನ್ನು ಮಾಡ್ತಾರೆ ಮಾಡೋದಿಲ್ಲ ಅನ್ನೋದು ಮುಖ್ಯ ಅಲ್ಲ. ಇಂಥ ಎಷ್ಟೋ ಮಂತ್ರಗಳನ್ನು ಬೀಜ ಮಂತ್ರಗಳನ್ನು ಹೇಳಿ ಲೋಕದಲ್ಲಿ ಯಾರೋ ಒಂದಿಷ್ಟು ಜನ ಮಾತು ಕೇಳ್ತಿರಲ್ಲ. ನಮ್ಮದು ನಡೀತದೆ ಕೆಲವೊಮ್ಮೆ. ಎಲ್ಲರೂ ಮಾತು ಕೇಳ್ತಾರೆ ಅಂತ ಎಲ್ಲಿದೆ ಈಗ ಮೊಬೈಲ್ ಪ್ರಪಂಚ. ಆದರೆ ಸಾಧ್ಯವಾದರೆ ಸಾತ್ವಿಕವಾಗಿ ಇಂಥವುಗಳನ್ನು ಉಪಯೋಗಿಸ್ಲಿ ಅಂತಷ್ಟೇ. ಇದನ್ನು ದುಷ್ಟಶಕ್ತಿ ಅಂತ ಮಾಡ್ಕೊಳ್ಬಾರ್ದು, ಸಾತ್ವಿಕವಾಗಿ ಉಪಯೋಗಿಸ್ಲಿ, ಅವರಿಗೊಂದು ಒಳ್ಳೆಯದಾಗಲಿ ಅಂತ ಗರುಡ ಪುರಾಣದಲ್ಲಿ ಇಂಥವುಗಳನ್ನು ಕೂಡ ಉಪದೇಶ ಮಾಡಿ ತಿಳಿಸ್ತಾ ಬರ್ತದೆ. ಇನ್ನು ಕೆಲವು ಗರುಡ ಪುರಾಣದಲ್ಲಿ ಬರುವಂಥ ಎಷ್ಟೋ ನೀತಿ ಬೋಧಕವಾದ ಸುಭಾಷಿತಗಳು ಕೂಡ ಸಿಕ್ಕಾಪಟ್ಟೆ ಸೇರಿದ್ದಾವೆ. ಗರುಡ ಪುರಾಣ ಸಾವಿರಾರು ಶ್ಲೋಕಗಳಿವೆ. ಯಾವ್ಯಾವುದು ಎಷ್ಟರ ಮಟ್ಟಿಗೆ ವ್ಯಾಸರ ರಚನೆಗೊಂಡದ್ದು ಅಂತ ನಾವು ನೀವು ನಿರ್ಧಾರ ಮಾಡಲಿಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಆದರೆ ಗರುಡ ಪುರಾಣದ ಕೆಲವು ಮಾತುಗಳು ಮಾತ್ರ ಬಹಳ ಮನುಷ್ಯರ ಮೇಲೆ ಪರಿಣಾಮ ಬೀರ್ತದೆ ಅಂತನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಆ ನೀತಿಯ ಶ್ಲೋಕಗಳನ್ನು ನೋಡ್ತಾ ಇದ್ದರೆ ಎಂಥೆಂಥವನು ಕೂಡ ತನ್ನ ಬದುಕನ್ನು ಆ ಮಾತಿನಿಂದ ಬದಲಾಯಿಸ್ಕೊಳ್ಬೋದು. ಅಂಥ ಮಾತುಗಳಿದ್ದಾವೆ.
ನೋಡಿ, ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಗರುಡ ಪುರಾಣದ. ಯಾಕಂದರೆ ಪ್ರೇತಕಾಂಡ, ಯಮಮಾರ್ಗ, 16 ಪಟ್ಟಣ, ಅವನನ್ನು ಇಲ್ಲಿ ದುಃಖ ಪಡಿಸ್ತಾರೆ, ಇದೆಲ್ಲ ಇದ್ದದ್ದೇ ಇಲ್ಲ ಅಂತ ಹೇಳಲ್ಲ, ಅವು ಸತ್ಯನೇ. ಈ ನೀತಿಯ ಮಾತು ಬಹಳ ವಿಶೇಷ ಉಪಯೋಗಕ್ಕೆ ಬರ್ತದೆ. ಆಪದರ್ಥೇ ಧನಂ ರಕ್ಷೇತ್, ದಾರಾನ್ ರಕ್ಷೇತ್ ಧನೈರಪಿ, ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ ಅಂತ ಒಂದು ಮಾತು ನಾರಾಯಣ ಹೇಳ್ದ. ಯಾವಾಗ ಆಪತ್ತು ಬದುಕ್ತದೋ ಅಂತ ನಿಮಗೆ ಗೊತ್ತಿರಲ್ಲ. ಆಪತ್ತು ಬರ್ತದೆ ಅಂತನ್ನೋದು ಗೊತ್ತಿಲ್ಲದೆ ಇದ್ದದ್ದಕ್ಕೇನೆ ಒಂದಿಷ್ಟು ಹಣವನ್ನು ಆಪದ್ಧನ ಅಂತ ಕೂಡಿಡಬೇಕಂತ. ಇದು ನೀತಿ. ಒಂದಿಷ್ಟು ಹಣ ಇಟ್ಕೊಳ್ಳೇಬೇಕು ಬದುಕು ಕಟ್ಟಿಕೊಂಡವನು. ದಾರಾನ್ ರಕ್ಷೆ ಧನೈರಪಿ, ಹೆಂಡತಿಯನ್ನು ಹಣದಿಂದ ರಕ್ಷಣೆ ಮಾಡಬೇಕಂತ. ಅಂದರೆ ಹಣ ಖರ್ಚು ಮಾಡಿದರೂ ಪರವಾಗಿಲ್ಲ, ಹೆಂಡತಿಯನ್ನು ರಕ್ಷಣೆ ಮಾಡಬೇಕಂತ. ಇದು ಪುರುಷರಿಗೆ ಹೇಳುವ ಮಾತು. ಇದಕ್ಕಿಂತಲೂ ವಿಶೇಷವಾಗಿ ಹೇಳ್ತಾರೆ, ನಮ್ಮನ್ನು ನಾವು 2ರಿಂದ ರಕ್ಷಿಸ್ಕೊಳ್ಬೇಕಂತೆ, ಒಂದು ಹೆಂಡತಿಯಿಂದ, ಒಂದು ಹಣದಿಂದ ಅಂತ. ಪ್ರವಚನ ಕೇಳೋರು ಸ್ತ್ರೀಯರೇ ಜಾಸ್ತಿ ಇರ್ತಾರೆ. ಸುಭಾಷಿತ ಅಂತ ಹೇಳಿದೆ, ಯಾರನ್ನು ಬೇಸರ ಪಡಿಸೋದು ಅಂತಲ್ಲ, ಬುದ್ಧಿವಂತಿಕೆಯ ಅನೇಕ ವಿಷಯಗಳನ್ನು ಹೇಳಿಕೊಡ್ತಾನೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಎಂಥ ಅದ್ಭುತವಾದ ಮಾತು. ಏಕಂ ಕುಲಸ್ಯಾರ್ಥೆ ತ್ಯಜೇತ್, ಆ ಒಬ್ಬನನ್ನು ದೂರ ಇಡೋದ್ರಿಂದ ನಮ್ಮ ಇಡೀ ಕುಲ ರಕ್ಷಣೆ ಆಗ್ತದೆ. ಅಂದರೆ ಅವನನ್ನು ದೂರ ಸರಿಸಿಬಿಡ್ಬೇಕಂತ. ನೀ ಬೇಡಪ್ಪ, ನೀ ಬರಬೇಡ, ನೀನು ದೂರ ಇರೋದೇ ಕ್ಷಮೆ. ಕುಲ ಉಳಿಬೇಕು, ಕುಲ ಉಳಿಬೇಕು. ಕುಲ ರಕ್ಷಣೆಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಕುಲವನ್ನು ಹೊರಗಿಡೋದ್ರಿಂದ ಒಂದು ಊರು ಬದುಕ್ತದೆ. ಅಂದರೆ ಆ ಊರನ್ನು ರಕ್ಷಿಸಬೇಕೇ ಹೊರತು ಆ ಕುಲದ ಧೋರಣೆ ಇಳಿಬಾರ್ದವ. ನಾನು ಕುಲ ರಕ್ಷಣೆ ಮಾಡ್ತೀನಿ ಅಂತ ಅನ್ನಬಾರ್ದಂತ. ಗ್ರಾಮಂ ಜನಪದಸ್ಯ ಅರ್ಥೆ, ಜನಪದ, ಒಂದು ಜನಪದ ಅಂದರೆ ಹಳ್ಳಿ, ಅದು ಉಳಿತದೆ ಅಂದರೆ ಗ್ರಾಮವನ್ನು ಬಿಟ್ಟುಬಿಡ್ಬೇಕಂತ. ಹಳ್ಳಿನ ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಸಂಸ್ಕೃತಿ ಜಾಸ್ತಿ ಉಳಿಯೋದಲ್ಲೇನೆ. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ಇದನ್ನು ಬಿಟ್ಟು ಹೋಗಲೇಬೇಕು. ನಿನ್ನನ್ನು ನೀನು ಉದ್ಧಾರ ಮಾಡಿಕೊಳ್ಬೇಕು ಅಂದರೆ ಭೂಮಿನ ಬಿಟ್ಟು ಹೋಗಬೇಕು ಅಂತ ಅರ್ಥ. ಭೂಮಿಯನ್ನು ಸುತ್ತಬೇಕು, ಒಂದು ಕಡೆಯಲ್ಲಿ ಇರದೇನೆ. ಪೃಥ್ವೀಂ ತ್ಯಜೇತ್, ಆ ಪ್ರದೇಶವನ್ನು ಬಿಟ್ಟು ಹೋಗಿಬಿಡು. ಆಗಲೇ ನಿನಗೆ ಸರಿಯಾದ ಅನುಭವ ಆಗೋದು. ಇಲ್ಲದೇ ಇದ್ದರೆ ಜೀವನದಲ್ಲಿ ಅನುಭವ ಸರಿಯಾಗಿ ಆಗಲಾರದು ಅಂತ ಹೇಳಿಕೊಡ್ತಾನೆ. ಹೀಗೆ ಮತ್ತೊಂದು ಮಾತು, ಜಗತ್ತಿನೊಳಗೆ ಕೆಲಸ ಹೇಗೆ ನಡೀತದೆ, ಹೇಗೆ ಮಾಡ್ತೇವೆ, ಅದಕ್ಕೆ ಅನುಗುಣವಾಗಿ ನಾವು ಎಲ್ಲರಿಗೆ ಬೇಕಾದವರು ಅಂತ ಆಗ್ತೇವೆ ಅಂತ. ಏನೂ ಮಾಡದೆ ಎಲ್ಲರಿಗೆ ಬೇಕಾದವರಾಗಲಿ ಅಂದರೆ ಏನರ್ಥ? ಆ ಸ್ವಭಾವ ಇರಬಾರ್ದು. ಕೆಲಸ ಮಾಡಬೇಕು, ಕಾಯಕ ಚೆನ್ನಾಗಿ ಮಾಡಬೇಕು. ವೃಕ್ಷಂ ಕ್ಷೀಣಫಲಂ ತ್ಯಜಂತಿ ವಿಹಗಾಃ, ಶುಷ್ಕಂ ಸರಸಾರಸಾಃ, ನಿರ್ದ್ರವ್ಯಂ ಪುರುಷಂ ತ್ಯಜಂತಿ ಗಣಿಕಾ ಭ್ರಷ್ಟಂ ನೃಪಂ ಮಂತ್ರಿಣಃ. ಕೆಲಸ ಆದಮೇಲೆ ಕೈ ಬಿಟ್ಟು ಹೋಗೋರು ಬಹಳ ಇರ್ತಾರಂತೆ. ಅದಕ್ಕೆ ಯಾರೂ ಯಾರಿಗೆ ಭಾಳ ಬೇಕಾದವರು ಅಂತ ಇಲ್ಲ ಅಂತಂತಾರೆ. ಕೆಲಸ ಆಯ್ತಾ, ಮುಗೀತು, ಕೆಲಸ ಆಯ್ತಲ್ಲ. ನೋಡಿ, ಈ ನೀತಿಯ ಮಾತುಗಳು ಮನುಷ್ಯನ ಮೇಲೆ ಪರಿಣಾಮ ಆಗ್ತದೆ, ಬಹಳ ಪ್ರಭಾವ ಬೀರ್ತದೆ. ಹಣ್ಣು ಬಿಡದ ಮರಗಳನ್ನು ಯಾವತ್ತೂ ಪಕ್ಷಿಗಳು ಆಶ್ರಯಿಸಿದ್ದು ಅಂತಿಲ್ಲ. ಹಣ್ಣು ಬಿಡ್ತಾ ಇದ್ದಾಗ ಭಾರಿ ಭಾರಿ ಗುಂಪು ಕಟ್ಕೊಂಡು ಬರ್ತಿರ್ತಾರೆ, ಒಳ್ಳೆ ಹಣ್ಣಿದೆ ಅಂತ. ಹಣ್ಣು ಬಿಡದಲ್ಲ, ಇನ್ನು ಬರಲ್ಲ ಅಂತ. ಶುಷ್ಕಂ ಸರಸಾರಸಾಹ, ಸರೋವರದಲ್ಲಿ ನೀರಿಲ್ಲ ಅಂದರೆ ಬಾತ್ಕೋಳಿ ಬರಲ್ಲ. ಇವು ಯಾಕೆ ಬರ್ತಾವೆ? ಅರೆ, ಸರೋವರದಲ್ಲಿ ನೀರಿಲ್ಲ, ಯಾಕೆ ಹೋಗೋಣ ಅಂತ. ನಿರ್ದ್ರವ್ಯಂ ಪುರುಷಂ ತ್ಯಜಂತಿ ಗಣಿಕಾ, ಗಣಿಕ ವೇಶ್ಯೆ, ಸಂಪತ್ತಿಲ್ಲದ, ಸಂಪಾದನೆ ಇಲ್ಲದ ಪುರುಷನ ಬಳಿಗೆ ಅವಳು ಬರಲ್ಲ, ಅವಳು ಬಿಟ್ಟು ಹೋಗ್ತಾಳೆ.
ಭ್ರಷ್ಟಂ ನೃಪಂ ಮಂತ್ರಿಣಃ, ರಾಜ ಭ್ರಷ್ಟನಾಗಿದ್ದರೆ ಮಂತ್ರಿಗಳು ಅವನ ಹತ್ರ ಸೇರಲ್ಲ, ದೂರ ಹೋಗ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ. ಪುಷ್ಪಂ ಪರ್ಯುಷಿತಂ ತ್ಯಜಂತಿ ಮಧುಪಾಹ, ಹೂಗಳಲ್ಲಿ ಜೇನಿಲ್ಲ, ಒಣ ಹೂ, ನಿರ್ಗಂಧವಾದ ಪುಷ್ಪ, ಅದನ್ನು ದುಂಬಿ ಎಂದಾದರೂ ಆಶ್ರಯಿಸ್ತದ? ಬಾಡಬಾರ್ದು, ಹಾಗೇ ಇರಬೇಕು, ಒಳ್ಳೆ ಜೇನಿರಬೇಕು, ಅಂದರೆ ದುಂಬಿ ಬಂದು ಕೊಡ್ತದೆ, ಇಲ್ಲದೆ ಇದ್ರೆ ದುಂಬಿ ಹಾರಿ ಹೋಗ್ತದೆ, ಇನ್ನೇನಿಲ್ಲ ಇದರೊಳಗೆ. ಪರ್ಯುಷಿತಂ ತ್ಯಜಂತಿ, ಬಾಡಿ ಹೋಗಿದೆ ಅಂದರೆ ಅದನ್ನು ಅದು ಆಶ್ರಯಿಸಲ್ಲ. ದಗ್ಧಂ ವನಾಂತಂ ಮೃಗಾಹ, ಮೃಗಗಳು ಕಾಡನ್ನು ಆಶ್ರಯಿಸಿರ್ತವೆ, ಕಾಡಿಗೆ ಬೆಂಕಿ ಹತ್ಕೊಳ್ತು ಅಂದರೆ ಜಾಗ ಖಾಲಿ ಮಾಡಿಬಿಡ್ತವೆ, ಈ ಕಾಡು ನಮ್ದಲ್ಲ, ಬೇರೆ ಕಾಡಿಗೆ ಹೋಗೋಣ ಅಂತವು. ಸರ್ವ ಕಾರ್ಯವಶಾತ್ ಜನೋ ಹಿ ರಮತೆ ಕಸ್ಯಾಸ್ತಿ ಕೋ ವಲ್ಲಭ, ಎಲ್ಲರೂ ಹೇಗಿದ್ದಾರೆ ಪ್ರಪಂಚದಲ್ಲಿ ಅಂದರೆ ತಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಎಲ್ಲರನ್ನು ಆಶ್ರಯಿಸ್ತಾರೆ, ಆದಮೇಲೆ ಯಾರಿಗೂ ಯಾರೂ ಬೇಕಾಗಿಲ್ಲ, ಯಾರಿಗೂ ಯಾರು ಒಡೆಯರಲ್ಲ ಅಂತ. ಸರ್ವಂ ಕಾರ್ಯವಶಾತ್, ಎಲ್ಲ ಕೆಲಸದ ನಿಮಿತ್ತ ನಡೀತಾ ಇದೆ ಅಷ್ಟೇ. ಅದು ಇಲ್ಲ ಅಂತಾದರೆ, ಅದು ಮುಗೀತು ಅಂತಾದರೆ ಯಾರು ಯಾರ ಹತ್ರನೂ ಇರಲಾರ. ಇದೂ ಒಂದು ನೀತಿಯ ಮಾತುಗಳು ಅಂತ ಗರುಡ ಪುರಾಣ ಇಂಥವು ಎಷ್ಟೋ ಹೇಳಿದ್ದಾವೆ. ಮನುಷ್ಯನಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ, ಅದೃಷ್ಟಪೂರ್ವ ಬಹವ ಸಹಾಯಾ ಸರ್ವೇ ಪದಸ್ಥಸ್ಯ ಭವಂತಿ ಮಿತ್ರಾಃ ಅರ್ಥೈರ್ವಿಹೀನಸ್ಯ ಪದಚ್ಯುತಸ್ಯ ಭವತ್ಯಕಾಲೇ ಸ್ವಜನೋಪಿ ಶತ್ರು. ಮನುಷ್ಯ ಆರ್ಥಿಕವಾಗಿ ಯಾವಾಗಲೂ ಸದೃಢನಾಗಿರಬೇಕು, ಇದನ್ನು ಯಾವತ್ತೂ ಮರಿಬಾರ್ದು. ಆರ್ಥಿಕ ಸದೃಢತೆ ಮನುಷ್ಯನಲ್ಲಿ ಇಲ್ಲ ಅಂದಾಗ ಭಾಳ ದುಃಖ ಅನುಭವಿಸ್ತಾನೆ, ಆ ಅವಮಾನಗಳನ್ನು ಅನುಭವಿಸ್ತಾನೆ. ಇತ್ತೀಚೆಗೆಲ್ಲ ಲೋಕದಲ್ಲಿ ಪುಣ್ಯ ಪಾಪ ಇವುಗಳನ್ನು ಹೆಚ್ಚು ಉಪನ್ಯಾಸ ಮಾಡಿ ಮನುಷ್ಯರಿಗೆ ಆರ್ಥಿಕ ಸದೃಢತೆಯನ್ನೇ ಮರೆತು ಬಿಟ್ಟಿದ್ದಾರೆ ಕೆಲವರು. ದೈಹಿಕ ಸಬಲತೆ, ಆರ್ಥಿಕ ಸದೃಢತೆ ಬಹಳ ಮುಖ್ಯ. ನೀತಿಶಾಸ್ತ್ರ ಚಾಣಕ್ಯ ಇದನ್ನು ಒತ್ತಿ ಹೇಳ್ತಾನೆ ಎಲ್ಲ ಕಡೆಯಲ್ಲಿ. ಹಾಗಾಗಿ ಮನುಷ್ಯ ಇದನ್ನು ಯಾವತ್ತೂ ಮರಿಬಾರ್ದು. ಅದೃಷ್ಟಪೂರ್ವ ಬಹವ ಸಹಾಯ ಸರ್ವೇ ಪದಸ್ಥಸ್ಯ ಭವಂತಿ ಮಿತ್ರಾಃ. ನೆನಪಿರಲಿ, ಎಲ್ಲ ನಮ್ಮ ಅದೃಷ್ಟದಂತೆ ನಮಗೆ ಬಹಳ ಜನ ಸಹಾಯಕರು ಸಿಗ್ತಾರೆ, ಬಹಳ ಜನ ಮಿತ್ರರಾಗ್ತಾರೆ. ಯಾವಾಗ? ಪದಸ್ಥಸ್ಯ ಭವಂತಿ, ದೊಡ್ಡ ಪದವಿಯಲ್ಲಿ ಏರಿರ್ತೀವಿ, ದೊಡ್ಡ ಪದವಿಯನ್ನು ಏರಿ ಕೂತಿರ್ತೇವಲ್ಲ, ಬಹಳ ಜನ ಮಿತ್ರರು ಬರ್ತಾರಂತ. ಅರ್ಥೈರ್ವಿಹೀನಸ್ಯ ಪದಚ್ಯುತಸ್ಯ, ಹಣ ಅವನಿಂದ ಜಾರಿ ಹೋಯಿತು, ಪದವಿ ಅವನಿಂದ ಕೈ ತಪ್ಪಿ ಹೋಯಿತು ಅಂದರೆ ಅವರವರ ಬಂಧುಗಳೇ ಅವನಿಗೆ ಶತ್ರುವಾಗಿ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಇವನ ಬೇಡ ಬಿಡಪ್ಪ ಅಂತಂತದೆ. ಪದವಿಯಲ್ಲಿರೋ ತನಕ ಆಟ ನಡೀತದಷ್ಟೇ, ಪದವಿಯಿಂದ ಇಳಿದ ಹಣ ಕಡಿಮೆ ಆಯಿತು, ಸ್ವಬಂಧುಗಳೇ ಅವನಿಗೆ ಶತ್ರುಗಳಾಗ್ತಾರೆ. ಈ ಎಚ್ಚರಿಕೆಯಿಂದ ನಿಮ್ಮ ಬದುಕನ್ನು ಕಟ್ಕೊಳ್ರಿ ಅಂತ ಇಂಥ ಮಾತುಗಳನ್ನು ಬಹಳ ಹೇಳ್ತಾರೆ. ಇನ್ನೂ ಅನೇಕ ಮಾತುಗಳಿದ್ದಾವೆ, ನಾಳೆ ಸಮಯ ಇದ್ದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.